ಹಲೋ. ಕಳೆದ ಬಾರಿ ಏನು ವಿಚಾರ ಹಂಚ್ಕೊಂಡಿದ್ರಪ್ಪ ನನ್ನ ಹತ್ರ? ಕಳೆದ ಬಾರಿ ಎಲ್ಲಕ್ಕೆಂದ್ರೆ ಸರ್ ನಮ್ಮ ಅಣ್ಣ ಒಬ್ಬ ನಮ್ಮ ಮಾತು ಕೇಳ್ತಾ ಇಲ್ಲ, ಮನೇಲಿ ಹಾ 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 ಸಮಸ್ಯೆ ಇದೆ ಅಂತ ಹೇಳಿಲ್ಲ. ನಿಮ್ ಚಿಕ್ಕಪ್ಪನ ಬಗ್ಗೆ ಹೇಳಿದ್ರಿ. ಇಲ್ಲ ಸರ್, ನಮ್ಮ ಅಣ್ಣರ ಬಗ್ಗೆ ಹೇಳಿದ್ದೆ ಸರ್. ಓಕೆ. ಇನ್ನು ಮೂವರಿದ್ರು, ನಾವು ಲಾಸ್ಟ್ ಮೂವರು ಇಬ್ರು. ನಮ್ಮ ಅಮ್ಮ ನಮ್ಮ ಅಣ್ಣದರ ಮೂರಲ್ಲಾಗಿದ್ದಾರೆ. ಸರಿ, ಬೇರೆ ಏನಾದ್ರು ಇದೆಯಾ? ಈ ಬೇರೆ ಅನ್ಲಕ್ಕೇನು ಸರ್, ಅದು ಸಾಲ ಒಲ್ಲಂತಂದ್ರು ಒಪ್ಸಿ ಸಾಲ ತಗೊಂಡಿದ್ದಾರೆ ಸರ್. ಅದ್ರದ್ದೇನು ಸಮಸ್ಯೆ ಇಲ್ಲ ಈಗ. ಇನ್ನೊಂದು ನಮ್ಮ ಪಪ್ಪರಿಗೆ ಸ್ವಲ್ಪ ಮರ್ಡರ್ ಆಗಿ ಇದಾಗಿದೆ ಅಂತ ಹೇಳಿದ್ನಲ್ಲ ಸರ್, ಅದು ಹಂಗೆ ಕೇಸ್ ನಡೀತಾ ಇದೆ ಸರ್. ಅವರಿಗೆ 17 ಜನ ಮರ್ಡರ್ ಮಾಡಿದ್ರು, ಜೈಲಲ್ಲಿ ಹೋಗಿದ್ದಾರ. ಆಸ್ತಿ ವಿಚಾರವಾಗಿ ಆಗಿದೆ ಅಂತ ಹೇಳಿದ್ನಲ್ಲ ಸರ್. ನಮ್ಮ ಪಪ್ಪರೇ ಸ್ವಂತ ದುಡ್ದು ಆಸ್ತಿ ಮಾಡಿ ಖರೀದಿ ತಗೊಂಡಿದ್ರು ಆಸ್ತಿ, ಅದ್ರಲ್ಲಿ ಪಾಲ ಬರ್ತಂತೇಳಿ ಸ್ವಲ್ಪ ಜಗಳಾಡಿ ಆಸ್ತಿ ಸಲುವಾಗಿ ಜೀವ ಹೊಡೆದು ಜೈಲಲ್ಲಿ ಬಿದ್ದಾರಂತ ಹೇಳಿದ್ನಲ್ಲ ಸರ್. ಅದು ಸಮಸ್ಯೆ ಆಗ್ಯದ, ಹೋಗಿದ್ವಿ ಸರ್. ಈಗ ಅದು ಅದ್ರದ್ದೇನಲ್ಲ ಸಮಸ್ಯೆ, ಊರಲ್ಲಿ ಹಿಂಗ ಬಹಿಷ್ಕಾರ ಹಾಕಿದ್ರು ಅಂತ ಹೇಳಿದಿನಲ್ಲ ಸರ್ ನಿಮ್ಗೆ ಸರ್. ಅಲ್ಲ ಸರ್, ಬಹಿಷ್ಕಾರ ಯಾರಿಗಪ್ಪ ಬಹಿಷ್ಕಾರ ಅಂದ್ರೆ? ನಮ್ಮ ಮನೆಗೆ ಹಾಕಿದ್ದಾರೆ ಸರ್. ಯಾವ ಕಾರಣಕ್ಕೆ? ಸರ್, ಮೊದಲು ಗುಡಿ ಪೂಜೆ, ದೇವರಿಂದು ಗುಡಿ ಪೂಜೆ ಮಾಡ್ತಾರೆ ನಮ್ಮ ಪಪ್ಪರು. ನಮ್ಮ ಮುತ್ತನಿಂದ ಮಾಡ್ತಾ ಇದ್ರು. ನಮ್ಮ ಮುತ್ತ ನಮ್ಮ ಅಪ್ಪಾರು ಮಾಡಕತ್ರು, ನಮ್ ಕಾಕರ ಮಾಡಕತ್ರು. ಅದು ಗುಡಿ ಪೂಜೆ ಮಾಡೋ ಸಲಗ ಗುಡಿ ಗೌರ್ಮೆಂಟ್ ನಿಂದ ಹೊಲ ಬಂತು ಸರ್, ಟೆನಲ್ಟಿ ಮೇಲ. ಅಂದ್ರ ನಮ್ ಸೈಡ್ ಏನ್ ಮಾಡ್ತಾರೆ, ಗುಡಿ ಪೂಜೆ ಮಾಡ್ತಾರಂತೆ, ಆಂಜನೇಯ ಪೂಜೆ ಮಾಡ್ತಾರೆ. ಅದಕ್ಕೆ ಅದ್ರ ಮೇಲೆ ಹೊಲ ಕೊಡ್ತಾರೆ ಸರ್, ಟೆನಲ್ಟಿ ಮೇಲೆ. ಗುಡಿ ಪೂಜೆ ಮಾಡ್ತಾರ, ಅವ್ರಿಗೂ ದೇವ್ರ ಭಕ್ತರು ಅಂತ ಕೊಡ್ತಾರ್ರಿ. ಅದನ್ನ ಪಪ್ಪರಿಗೆ ಎಲ್ಲರಿಗೆ ಬಂದಿತ್ತು, ನಮ್ ಕಾಕರಿಗೆ. ನಮ್ ಕಾಕ ನಮ್ಮ ಅಪ್ಪ ಕಲ್ತು 4 ಜನ ಇದೆ ಸರ್. ಅವರಿಗೆ ಬಂದಿತ್ತು. ನಾವು ಪೂಜೆ ಮಾಡ್ತೇವೆ, ನಮ್ಗೆ ಹೊಲ ಬೇಡ ಅಂತ ಬಿಟ್ರು. ನಮ್ ಪಪ್ಪರ್ನ ಬಿಟ್ರು. ಊರಿನವ್ರು ಏನ್ ಮಾಡಿದ್ರೆ, ನಿಮ್ದು ನೀವ್ ಮಾಡ್ಕೆ ಅಂತಂದ್ರಿ ನಮ್ಮ ಅಪ್ಪಗ. ಇಲ್ಲ ಅವ್ರೇ ಮಾಡ್ಕೆಲ್ಲ, ನಾಯಕ್ ಮಾಡ್ಕೆಲ್ಲ ಅಂತಂದ್ರು. ಇರ್ಲಕ್ ಮಾಡ್ಕೆ ನೀವ್ ಮಾಡ್ಕೆ, ಅವ್ರದವ್ರು ಮಾಡ್ಕೆತಾರಂದ್ರು. ಅವ್ರು ನಮ್ ಪಪ್ಪಾರು ತಮ್ಮ ಹೆಸರಲ್ಲೇ ಮಾಡ್ಕೆಲ್ಲಕ್ ಹೋದ್ರು. 4 ಎಕರೆ ಇತ್ತು, 1 ಎಕರೆ ಮಾಡ್ಕೆಲ್ಲಕ್ ಹೋದ್ರು. ಅವ್ರು ನಮ್ ಕಾಕರು ಹೊಲ ಅಂತ ಬಿಟ್ರು. ಅವ್ರದ್ದು ನೀವೇ ಮಾಡ್ಕ್ಯಾರ, ಅವ್ರು ಹೊಲನಾಗತ್ತಾರ, ಪೂಜೆನ ನೀವೇ ಮಾಡ್ರಿ ಅಂತೇಳಿ ಊರಿನವ್ರು ದೈವರ ಹಚ್ಚಿ ಒಪ್ಪಿಸಿದ್ರು ಗೌಡ್ರು. ಅದು ಒಪ್ಪಿಸಿದಾದ್ಮೇಲೆ ಏನಾಯ್ತು, ನಮ್ ಪಪ್ಪಾರ್ ಮಾಡ್ಕೊಂಡ್ರು ಹೆಸರಲ್ಲೇ ಗುಡಿ ಪೂಜೆ ಮಾಡ್ತಾ ಇದ್ರು ಅವ್ರು. ನಮ್ಗೆ ಒಂದ್ ಹೊಲ ಬೇಕಿಲ್ಲ, ನಾವು ಗುಡಿ ಪೂಜೆ ಮಾಡ್ತಂತೆ ನಮ್ ಕಾಕರ್ ಮಾಡಕತ್ರಿ ಸರ್. ನಮ್ ಕಾಕರ್ ಮಾಡಿದ್ರು, ನಮ್ ಪಪ್ಪಾರ್ ಮಾಡಿದ್ರು. ನಮ್ ಪಪ್ಪಾರ್ ದೊಡ್ಡಾರ್ರಿ, ಇನ್ನ 3 ಸಣ್ಣರು ನಮ್ ಕಾಕರ್. ಅವ್ರು ಮಾಡಕತ್ರಿ, ಇವ್ರು ಮಾಡಕತ್ರಿ ಎಟ್ ಎ ಟೈಮ್. ಅವ್ರ ಒಂದ್ ವಾರ, ಅವ್ರ 1 ವರ್ಷ, ಇವ್ರ 1 ವರ್ಷ ಮಾಡಕತ್ರು. ಅದೇನ್ ಸಮಸ್ಯೆ ಇಲ್ಲ ಸರ್, ಈಗ ಅದು ಆಗಿದೆ. ಈಗ ಸಮಸ್ಯೆ ಏನು? ಈಗ ಅವರು ನಮ್ಮ ಅಪ್ಪ ಹೊಲ ಇಷ್ಟು ಕೊಟ್ಟವ್ರು ಸತ್ತಾರ ಸರ್. ಅಂದ್ರೆ ಇಲ್ಲಿಯವ್ರು ಮೊದಲು ಸತ್ತಾರ. ಅವ್ರು ಸತ್ತಾರ, ಅವ್ರ ಮಕ್ಕಳು ಏನ್ ಕೇಳ್ತಾ ಇದಾರೆ, ಈಗ ನಾವು ಗುಡಿ ಪೂಜೆ ಹೊಲ ನೀನೇ ಉಣಕತ್ತಿ, ನಿಮ್ ತಮ್ಮದರಿಗೆ ಪಾಲ ಕೊಟ್ಟಿಲ್ಲಂತೆ ನಮ್ ಕಾಕನ ಮಕ್ಕಳಿಗೆ ನಮ್ಗ ಎಲ್ಲರಿಗೂ ಜಗಳ ಹಚ್ಚಿಟ್ಕೊಟ್ರು ಸರ್. ಜಗಳ ಹಚ್ಚಿಟ್ಟು ಅದ್ರ ಸಲುವಾಗಿ ಮರ್ಡರ್ ಮಾಡಿದ್ರು ಸರ್. ಮರ್ಡರ್ ಆಯ್ತು. ಅವ್ರು ಜೈಲಲ್ಲಿ ಹೋಗಿದ್ದಾರೆ ಸರ್. ಜೈಲಲ್ಲಿ ಹೋಗಿದ್ದ ಸಲುವಾಗಿ ಈಗ ಅದು ಗುಡಿ ಪೂಜೆದ್ದು ಹೊಲನೇ ಈಗ ಅವ್ರಿಗೆ ಬಿಟ್ಟು ಕೊಡ್ಬೇಕು ಅಂದ್ರೆ ನಿಮ್ಗ ಊರಾಗ ಬಹಿಷ್ಕಾರ ತೆಗಿತೀವಿ ಅನ್ನೋ ಮಾತಾಡಕತ್ತಾರೆ ಸರ್. ಅವ್ರ 1 ವರ್ಷ ಮಾಡ್ರಿ, ನೀವ್ 1 ವರ್ಷ ಮಾಡ್ರಿ, ಅವ್ರಿಗಿನ್ನು 1 ಎಕರೆ ಹೊಲ ಬಿಡ್ರಿ, ನೀವ್ 1 ಎಕರೆ ಮುಂದಂತ ಹೇಳ್ತಾ ಇದೆ ಸರ್. ಅದು ನಮ್ಮ ಪಪ್ಪಾರು ಕೈಲೇ ಖರ್ಚು ಮಾಡ್ಕೊಂಡಿದ್ದಾರೆ. ನಮ್ಮ ಪಪ್ಪಾರ ಹೆಸರಲ್ಲಿ ಆಗಿದೆ ಸರ್. ಅದು ಗುಡಿ ದೇವ್ರ ಹೆಸರು ಮೇಲೆ ಅಲ್ರಿ, ಗುಡಿ ಹೊಲ ಮೇಲೆ ನಮ್ ಪಪ್ಪಾರ ಹೆಸರು ಮೇಲೆ ಆದ್ರೆ ಈಗ ಆಲ್ರೆಡಿ. ಈಗ ಅದ್ರ ಸಲುವಾಗಿ ಅದು ಬಹಿಷ್ಕಾರ ತಕ್ಕೋದ್ಲಾಗ್ತಾ ಇರ್ಲಿ ಸರ್. ಅವ್ರು ಕೈಲೇ ಖರ್ಚು ಮಾಡ್ಕೊಂಡಿನಿ, ನಾ ಬಿಡ್ತೀನಿ, ಬಿಡೋದಕ್ಕೆ ಒಲ್ಲಂಗಿಲ್ಲ, ನನ್ನ ಹೆಸರಲ್ಲೇ ಮಾಡ್ಕೊಂಡಿನಿ. ನಮ್ಮ ಮಗಲೇ ನೀವು ಬಿಡೋದಕ್ಕೆ ಒಲ್ಲನಲ್ಲ, ನನಗೆ ಅನಾರ್ ಖರ್ಚು ಮಾಡಿ ನೀವೇ ಮಾಡ್ಕೊಂಡ್ರೆ ಮಾಡ್ಕೊಂಡಿನಿ. ನಾ ಅವಾಗೆ ಒಲ್ಲ ಅಂತೇಳಿ ಕುಂತಿದ್ದೆ, ನೀವು ಜೋರವ್ರು ಮಾಡಿ ಕೊಡ್ಸಿರಿ, ನ್ಯಾಕ್ ಮಾಡಲ್ಲ ಅಂತ ಅವ್ರಿ ನಮ್ಮ ಪಪ್ಪರು. ಅವ್ರು ಇಲ್ತನ ಅವ್ರು ಯಾರು ಪೂಜೆ ಮಾಡಿಲ್ಲ ಸರ್. ನಮ್ಮ ಪಪ್ಪಾರಿ ಮಾಡ್ಕೊತೋಗ್ಯಾರ. 1-2 ವರ್ಷ ಮಾಡಿದ್ರು ಅವ್ರು ಅಷ್ಟೇ. ಆಮೇಲೆ ನಾವ್ ಅಲ್ಲ ಅಂತೇಳಿ ದೇಶ ಅವ್ರಿಗೆ ಹೋದ್ರು ನಮ್ ಕಾಕರು. ಇಲ್ತನ ಅವರೇ ಪೂಜೆ ಮಾಡ್ಕೊತೋಗ್ಯಾರ. ಈಗ ಅವ್ರು ನಮ್ ಕಾಕಾರ ಬರೋಣ ಬಂದ್ರಿ. ಅವ್ರು 10-12 ವರ್ಷ ಆ ಕಡೆ ಹೋಗಿದ್ರು ದುಡಿಯಕ, ಪುಣ್ಯ ಬಾಂಬೆ. ಅವ್ರು ಬಂದ್ರೆ ಅವ್ರಿಗೆ ಗುಡಿ ಪೂಜೆ ಬಿಟ್ಕೊಡಂದ್ರು. ಬಿಟ್ಕೊಡ್ತೀವಿ ಅಂತಂದ್ರು ನಮ್ ಪಪ್ಪಾರು. ಬಿಟ್ಕೊಟ್ರು, ಹೊಲನು ಬಿಟ್ಕೊಡಂದ್ರು. ಇಲ್ಲ ನೀವ್ ಹೊಲನಿ 10 ವರ್ಷ ಮಾಡಿದ್ರಿ, ನಾವ್ ಹೊಲನಿ ನೀ ಅಂತ ಬಿಟ್ರಿ, ಈಗ ನಾ ಹೆಂಗ್ ಬಿಟ್ಕೊಳ್ಳ ಅಂತ ಅವ್ರಂದ್ರು ಪಪ್ಪಾರು. ಅದಕ್ಕೆ ಈಗ ಹೊಲ ಬಿಡ್ಲಾರ್ ಬಿಟ್ಟು ಅಷ್ಟಕ್ಕೆ ಅದು ಮಾಡಿ ಮಾಡ್ಬಿಟ್ಟ ಸರ್. ಹಲೋ, ಈ ತರ ಆಗಿದೆ. ಈಗ
ಈಗ ಅದು ಹೆಂಗಾರ ಆಗೈತೆ ಸರ್, ಅದು ಹೋಗೋ ಸಮಸ್ಯೆಗೆ ಅದು ಊರಂತ ಇದು ತಕ್ಕೋಗ್ತಾ ಇರಲಿಲ್ಲ ಸರ್ ಬಹಿಷ್ಕಾರ ಅವ್ರು. ಇದು ನೀನ್ ಪೊಲೀಸ್ ಸ್ಟೇಷನ್ಗೆ ಕೊಡ್ಬೋದಿತ್ತಲ್ಲ ಈ ಬಹಿಷ್ಕಾರ ಇವೆಲ್ಲ. ಅದೇ ಬಹಿಷ್ಕಾರದು ಕೋರ್ಟಿಗೆ ಹೈಕೋರ್ಟಿಗೆ ಹೋಗಿದ ನಮ್ಮ ಪಪ್ಪರು ಅದ್ರಲ್ಲಿಂದ ಮಾಡ್ರೈತ್ ಸರ್. ಅಂದ್ರೆ ಇವ್ರು ಯಾರು ಬಹಿಷ್ಕಾರ ಹಾಕ್ಯಾರಲ್ಲ ಊರಾಗ ದೈವರು, ಓಕೆ ಅದ ಕೇಸ್ನ ಹೈಕೋರ್ಟಿಗೆ ಹೋಗಿದ್ರು. ಅಂದ್ರ ಗುಲ್ಬರ್ಗ, ನಮ್ಗೆ ಹೈಕೋರ್ಟ್ ಬರೋದು ಗುಲ್ಬರ್ಗ ಸರ್. ಓಕೆ ಅದ ಕೇಸ್ನ ಇಲ್ಲಿ ಶಾಪುರಲ್ಲಿ ಕೇಸ್ ಹಾಕಿದ್ರೆ ಅದು ಕೇಸ್ ನಿಂದಿರಲಿಲ್ಲ. ಅಂದ್ರ ಊರಾಗ ಸ್ವಲ್ಪ ಮಂದಿದು ಪ್ರೆಷರ್ ಇತ್ತು ಸರ್ ಗೌಡ್ರದ್ದು ಆ ಕಡೆ ಅವ್ರ ಅಮೌಂಟ್ ಕೊಟ್ಟು ಕೇಸ್ ನಡಿಬಿಡ್ಲಿಲ್ಲ ಇಲ್ಲಿ. ಹಂಗ ಮಾಡಿ ದಬ್ಬಿದ್ರು. ಅದು ಇಲ್ಲಿ ಕೇಸ್ ನಿಂದಿರ್ಲಿಲ್ಲ, ಅದಕ್ಕೆ ಹೈಕೋರ್ಟಿಗೆ ತಗೊಂಡ್ ನಮ್ಮ ಪಪ್ಪ ಗುಲ್ಬರ್ಗ. ಹೈಕೋರ್ಟಿಗೆ ತಗೊಂಡೋಗೋಣ ಅದು ನೋಟಿಸ್ ಬಂದು ಊರನ್ನರಿಗೆ ಯಾರು ಬಹಿಷ್ಕಾರ ಹಾಕ್ಯಾರ ಊರಾಗ. ಆ ನೋಟಿಸ್ ಬರೋಣ ಇವ್ರು ಅವ್ರನ್ನ ನಮ್ಮ ಪಪ್ಪರ್ನು ನಮ್ಮ ಅಣ್ಣರ್ದು, ಅದು ನಮ್ಮ ಅಣ್ಣರ್ದು ಒಂದು ಪ್ರಾಬ್ಲಮ್ ಇತ್ತು ಸರ್. ಅದು ಆದ್ಮೇಲ ನಮ್ಮ ಮಣ್ಣಿನ ದಬ್ಬಾಳಿಕೆಯಿಂದ ಕಿತ್ತಿದ್ರಿ ಸರ್. ಗೌಡ್ರ ಒಬ್ಬರು ಪೊಲೀಸ್ ಗೌಡ್ರಂದು ಜಾಗ ಅದ್ರಿ ನಮ್ಮ ಪಪ್ಪರಿಗೆ ಮೊದಲು ಬರ್ದ್ ಕೊಟ್ಟಾರ, ಇದಕ್ಕಿಂತ ಮೊದಲು. ಅದು ಖರೀದಿ ತಗೊಂಡಾರ ನಮ್ಮ ಪಪ್ಪರು ಯಾಕ ಕೊಟ್ಟು ಅಮೌಂಟ್ ಕೊಟ್ಟು. ಆ ಖರೀದಿ ತಗೊಂಡ್ರೆ ಅವ್ರಪ್ಪ ಸತ್ತನ್ರಿ, ಈಗ ನನಗ್ ಪಾಲ ಬರ್ತಂತೇಳಿ ಊರಾಗ ಹಿಂಗೆಲ್ಲ ಸಮಸ್ಯೆ ಸಲ ನಂದ ಜಾಗ ಬಿಟ್ಕೊಡಂತೇಳಿ ಅವ್ರ ಜಾಗ ಕಿತ್ತಿದೆ ಸರ್. ಅದೆಲ್ಲ ಸಮಸ್ಯೆ ಆತಿಲ್ಲ. ನಮ್ಮ ಪಪ್ಪರ್ ಮಾತ್ ನಮ್ಮ ಅಣ್ಣರ್ ಕೇಳ್ತಿಲ್ಲ, ಕಡ್ಯಾಕಾಗಿದ್ರಿ ಸರ್. ಆ ಕಿತ್ತಿದ ಮನೇಲೆ ಇದ್ರು ಅವ್ರು. ಅಂದ್ರೆ ಇನ್ನ ಕಿತ್ತಿಲ್ಲ, ಅದು ಮನಿ ಅಲ್ಲೇ ಇದ್ರು ಅವ್ರು. ಜೋತಿ ಹಾಕ್ಯಂಡ್ ಪತ್ರ ಹಾಕ್ಯಂಡ್ ಇದ್ರು ಅವ್ರು. ಅವ್ರ ಇದ್ರಲ್ಲ ಆ ಮನಿ ಇವ್ರ ಕೆಲ್ಸಕ್ ಹೋಗ್ಯಾರ. ನಮ್ಮ ಮೈನರ್ನು ಊರಿಗೆ ಹೋಗ್ಯಾರ ಅವ್ರು. ಇಲ್ಲ ಅವರು ಏನೋ ಮ್ಯಾರೇಜ್ ಇತ್ತಂತ ಅವ್ರ ತಮ್ಮದವ್ರು ಹೋಗಿದ್ರು ಇಬ್ರು. ಈಗ ನಾವ್ ಎಷ್ಟೇ ಇದ್ದೀವಿ ಊರಲ್ಲಿ, ನಮ್ಮ ಅಣ್ಣರ್ ಕೆಲ್ಸಕ್ ಹೋಗ್ಯಾರ, ನಮ್ಮ ಪಪ್ಪರು ಕೆಲ್ಸಕ್ ಹೋಗ್ಯಾರ. ಅವರು ತಮ್ಮ ಕೆಲ್ಸ ಮೇಲೆ ಪರ್ಸನಲ್ ಕೆಲ್ಸ ಮೇಲೆ. ನಾವ್ ಊರಾಗಿದ್ದೀವಿ. ಗೌಡ ಏನ್ ಮಾಡ್ಬಿಟ್ಟ, ನಮ್ದು ಜಾಗ ಅಂತೇಳಿ ಬಿಟ್ಕೊಳಂದ ಬಿಟ್ಕೊಳ್ಳಿಲ್ಲ ನಮ್ಮಪ್ಪ. ನಮ್ದ ಜಾಗ ನಿಂದ್ಯಾಕ್ ಬಿಟ್ಕೊಳ್ಳಿ, ನನ್ ಎಲ್ಲೇ ತೋರು ಕಾಗದ ಪತ್ರ ನೋಡ್ ನನ್ನ ಹೆಸರು ಅಂತೇಳಿ ತೋರ್ಸಲ್ಲ ನಮ್ಮ ಪಪ್ಪ. ನನ್ ಜಾಗ ಸುಮ್ ಅವಾಗ ಸ್ಟಾಂಪ್ ಮೇಲೆ ಬರ್ದ್ ಕೊಟ್ಟಿದ್ರು. ಆಗಿನ ಕಾಲ ಸ್ಟಾಂಪ್ ಮೇಲೆ ಬರ್ದ್ ಕೊಡ್ತೇವೆ ಸರ್. ಸ್ಟಾಂಪ್ ಮೇಲೆ ಬರ್ದ್ ಕೊಟ್ಟಿದ್ರು. ಸ್ಟಾಂಪ್ ಮೇಲೆ ಬರ್ದ್ರೆ ಏನದ ಕಾಗದ ಪತ್ರ ತೋರ್ಸು ಅಂತೇಳಿ, ಬಿಲ್ ಕಟ್ಟಿದ್ದು ಅದು ತೋರ್ಸು ಅಂತೇಳಿ ಅಂದ್ರಿ. ಬಿಲ್ ಕಟ್ಟಿದ್ದಿತ್ತು, ಕಾಗದ ಪತ್ರ ತೋರ್ಸೋದ್ ಕಾಗದ ಪತ್ರ ಇದ್ದಿಲ್ಲ, ಸ್ಟಾಂಪ್ ಅಷ್ಟೇ ಇತ್ತು. ಅದಷ್ಟೇ ತೋರ್ಸಿದ. ಅದೇನ್ ನಡೆಯಲ್ಲ, ಜಾಗ ನಿಮ್ದಲ್ಲ ನಮ್ದು ಅದ, ನೀ ಬಿಟ್ಬಿಡಂದ ಬಿಡಲ್ಲ ಅಂದ್ರ ನಮ್ಮ ಪಪ್ಪ. ಅದ್ರ ಸಲಗ ಏನ್ ಮಾಡಿದ್ರು ಇವ್ರು JCB ಹಚ್ಚಿ ಕಿತ್ಸಿಬಿಟ್ರು. ನಮ್ಮ ಪಪ್ಪ ಅವ್ರ ಕೆಲ್ಸಕ್ಕೆ ಹೋದ್ರು, ಎಲ್ಲಾರು ಕೆಲ್ಸಕ್ಕೆ ಹೋದ್ರು. ಅವ್ರು JCB ಹಚ್ಚಿ ಕಿತ್ತಾಕತ್ರು. ನಾವ್ ಹೋಗಿ ಬಿಡ್ಸಲಕ್ ಹೋದ್ವಿ. ಬಿಡ್ಸಲಕ್ ಹೋದಾಗ ನಮ್ಗ್ ಒಂದ್ 2 ನೆಟ್ ಹೊಡ್ಕೊಂಡ್ರು. ಅಂದ್ರ ನಾವ್ ಫೋಟೋ ತಗೋಕತ್ತಿದ್ದೆ ಸರ್, ಅದು ಪ್ರೂಫಿ ತೋರ್ಸೋದಕ್ಕೆ. ನಮ್ಮ ಪಪ್ಪ ಫೋಟೋ ತಗೋ ನಾ ಬರ್ತೀನಿ, ಎಲ್ಲ ಹೋಗಿ ಬಿಡ್ಸು ಅಂತಂದ. ನಾವ್ ಬಿಡ್ಸ್ಲಕ್ ಹೋದಿ. ನಮ್ಮ ಅಣ್ಣ ನಾನು ಇನ್ನೊಬ್ಬ ಅದನ್ರಿ ಒಕ್ಕಲ್ತನ ಮಾಡೋ ನಾನು. ಬಿಡ್ಸ್ಲಕ್ ಹೋದಾಗ ಹೊಡೆದು ನಮ್ಗ ಹಿಗ್ಗ ಮುಗ್ಗ ಹೊಡೆದ್ರಿ ಸರ್, ಗಾಯ ಹಂಗ. ಅವಾಗ ನಮ್ಮ ಪಪ್ಪಾರ ಅವ್ರ ನಮ್ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಮಾಡಿದ್ರಿ ಸರ್. ಅದೊಂದ್ ಇನ್ಸಿಡೆಂಟ್ ಆದ್ 1 ವಾರದಾಗ ಮತ್ತೊಂದ್ ಇನ್ಸಿಡೆಂಟ್ ಮಾಡಿರಿ ಸರ್ ಊರನರೇ. ನಮ್ಮ ಅಣ್ಣರು ಗಳೆ ಹೊಲ್ದಾಗ ಗಳೆ ಹೊಡ್ಯಾಕತ್ತಿದ್ರು ಸರ್. ಅಲ್ಲಿ ಅಂದ್ರೆ ಈ ಗೌಡ್ರು ಅನ್ಸ್ಕೊಂಡವ್ರು ಹಂಗ್ ಮಾಡಿದ್ದ. ಗೌಡ್ರೆ ಮಾಡಿದ್ರಿ ಸರ್. ಊರಾಗ ಗೌಡ ಅಂತೇಳಿ. ನೀವು ಗೌಡ್ರಲ್ಲ ಅಂತ? ನಾವ್ ಗೌಡ್ರಲ್ಲ ಸರ್, ನಾವು ಹೂಗಾರ್ ಮಂದಿ ಸರ್. ನಾವು ಜೀರ್ ಹೂಗಾರ್ ಅಂತೇಳಿ. ಹೂಗಾರ್? ನೋಡ್ರಿ ಸರ್, ಹೂಗಾರ್ ಅಂದ್ರೆ ಹೂವ ಕಟ್ತಾರ. ಯಾರು ಅಲ್ಲಿ ಇರ್ಲಿಲ್ವ? ನಮ್ಮವ್ರು ಯಾರು ಇದ್ದಿಲ್ಲ ಸರ್. ನಮ್ಮ ಪಪ್ಪರು ಕೆಲ್ಸಕ್ ಹೋಗಿದ್ರು, ನಮ್ಮ ಅಣ್ಣರ್ನ ಕೆಲ್ಸಕ್ ಹೋಗಿದ್ರು. ಅವ್ರ ಅಣ್ಣರು ಟ್ಯಾಕ್ಟ್ರಿಗೆ ಹೋಗಿದ್ರು. ನಮ್ಮ ಮೈನಾರು ಅದೇ ಮನೆಗಿದ್ರು. ಅವ್ರ ತಮ್ಮದವ್ರ ಮ್ಯಾರೇಜ್ ಆದಂತೆ ಅವ್ರ ಮ್ಯಾರೇಜ್ ಹೋಗಿದ್ರು ಸರ್. ಅಲ್ಲಪ್ಪ ಆಯ್ತು, ಆ ಕ್ಷಣ ಅಂತ ನಾನು ಹೇಳ್ತಿಲ್ಲ. ಇದು ನಡಿಬೇಕಾದ್ರೆ ನಿಮ್ಮ ಮನೆ ಕಡೆಯವರು ಅಥವಾ ನಿಮ್ಮ ಇರುತ್ತಲ್ಲ ಏನೋ ನಿಮ್ ಪಂಗಡ, ಅದು ನಮ್ ಪಂಗಡಕ್ಕೆ ನಮ್ ಕಾಕನ್ ಮಕ್ಳೇ ಸರ್. ಅವ್ರಿಗೆ ಅಪೋಸಿಟ್ ತಂದ್ಮೇಲೆ ಸರ್ ಅವ್ರ ಇದ್ರಲ್ಲಿ. ಅವ್ರಿಗೆ ನಮ್ಗೆ ಅಪೋಸಿಟ್ ಪಾರ್ಟಿ ಸರ್. ಬಾಜು ಇದೆ ಸರ್ ಅವ್ರ ಮನಿನೇ, ನಮ್ ಕಾಕನ್ ಮಕ್ಳದು ಮನಿ ಅವ್ರಿಗೆ ಅದೇ ಬೇಕಾಗ್ಯದ. ಅವ್ರು ಅಪೋಸಿಟ್ ಪಾರ್ಟಿ ಸರ್ ನಮ್ಗೆ. ಅವ್ರ ಹೆಂಗ್ ಬಿಡಿಸ್ತಾರ ಸರ್ ನಾವ್ ಹೊಡ್ಯಾಕತ್ರ ನಮ್ಗ? ಅಂದ್ರೆ ಅವರು ಗೌಡ್ರ ಜೊತೆ ಸೇರಿರೋದು? ಅವರು ಸೇರ್ಯಾರ ಸರ್, ಇನ್ವಾಲ್ವ್ಮೆಂಟ್ ಅದೇ ಸರ್. ಅವರು ಅರ್ತಿಗೆ ಬಹಿಷ್ಕಾರ ಹಾಕಿದ್ರು ಸರ್. ಅದ ಬಹಿಷ್ಕಾರ ಹಾಕಿದ್ಮೇಲೆ ಯಾರು ಬಿಡ್ಸಕ್ ಬರ್ತಾರೆ ಸರ್? ಬಹಿಷ್ಕಾರ ಹಾಕಿದ್ರೆ 50,000 ರೂಪಾಯಿ ದಂಡ ಕಟ್ತೀನಿ, ಯಾರನ್ನ ಮಾತಾಡ್ತಾರ ಅವ್ರಿಗೆ ಅಂದ್ರೆ 50,000 ರೂಪಾಯಿ ದಂಡ ಹಾಕ್ತಿ ಯಾರನ್ನ ಅವ್ರಿಗೆ ಮಾತಾಡ್ಸಿ ಅಂದ್ರ ಅಂತ ಅಂದಿದ್ರು ಸರ್. ಊರಿನವ್ರು ಯಾರು ನಮ್ ಜೊತೆ ಮಾತಾಡ್ತಿಲ್ಲ. ನೀವು ಊರು ಒಳಗಿರ್ಬೇಕಿತ್ತು ಹೊರಗಡೆ ಇರ್ಬೇಕಿತ್ತು? ಊರ್ ಒಳಗೆ ಇದೀವಿ ಸರ್. ಅಂದ್ರೆ ಸುಮ್ಮ ಹೊರಗಡೆ ನೋಡಂತ ಬಹಿಷ್ಕಾರ ಹಾಕ್ಯಾರಂತೇಳಿ, ಆದ್ರೆ ಊರ್ ಒಳಗೆ ಇದೀವಿ ಸರ್ ನಾವು. ಬಟ್ ನಿಮ್ಮನ್ನ ಯಾರು ಮಾತಾಡಿಸ್ತಾ ಇಲ್ಲ? ಮಾತಾಡಲ್ಲ, ಕೆಲ್ಸಕ್ ಬರಲ್ಲ. ನಮ್ಮ ಹೊಲಕ್ಕೆ ಕೆಲ್ಸಕ್ ಬರಲ್ಲ, ಮಾತಾಡ್ಸಲ್ಲ, ಏನು ಅನ್ಲಕ್ ಹೋಗಲ್ಲ ಸರ್. ಬಟ್ ಅಂಗಡಿಯಲ್ಲಿ ಏನಾದ್ರು ಕೊಂಡ್ಕೊಳ್ಬೋದಾ? ಅಂಗಡಿಯಲ್ಲಿ ಕೊಂಡ್ಕೊಳ್ಳಕ್ ಸಮಸ್ಯೆ ಮಾಡಿದ್ರು ಸರ್. ಅವಾಗ ಅಂಗಡಿಯಲ್ಲಿ ಹೋಗಿ ಏನನ್ನ ತಗೊಳಕ್ ಹೋದ್ವಿ ಅಂದ್ರ ಅಂಗಡಿಯಲ್ಲಿ ಕೊಡ್ತಿದಿಲ್ಲ ಸರ್.
ಮತ್ತ ಆಟೋದಲ್ಲಿ ಹೋಗ್ಬೇಕಾದ್ರೆ ನಮ್ಮೂರು ಹಳ್ಳಿ ಸರ್, ನಮ್ದು ಹಳ್ಳಿಯಿಂದ ಸಿಟಿಗೆ ಹೋಗ್ಬೇಕಾದ್ರೆ ಆಟೋದಾಗ ಕರ್ಕೊಂಡು ಹೋಗ್ತಿಲ್ಲ ಸರ್ ನಮ್ಗೆ. ಹ್ಮ್ ಮತ್ತ ನಮ್ಮ ಮನೆಗೆ ಹೆಣ್ಮಕ್ಳು ಅವ್ರು ಸಂಡಸ್ಕ್ ಹೋದ್ರಂದ್ರೆ ಇಲ್ಲಿ ಜಾಗದಾಗ ಯಾಕೆ ಬಂದ್ ಕೂತಿ, ನನ್ ಜಾಗ ನಿನ್ ಜಾಗ ಅಂತ ಹೇಳ್ತಾರೆ ಅವ್ರು. ಅದೆಲ್ಲ ಕಿರಿಕಿರಿ ಮಾಡಿದ್ರು. ಆಮೇಲೆ ನಮ್ ಪಪ್ಪರು ಹೈಕೋರ್ಟಿ ಕೇಸ್ ಹೋದ್ಮೇಲೆ ಅವ್ರೆಲ್ಲಾ ಬಿಟ್ರಿ ಸರ್. ಅವ್ರು ಯಾರು ಏನೆಲ್ಲ ಕೊಡಲಿಲ್ಲ, ಅಂಗಡಿಯಲ್ಲಿ ಸಾಮಾನ್ ಕೊಟ್ರು, ಎಲ್ಲಾ ಸಾಮಾನ್ ಕೊಟ್ರು, ಎಲ್ಲಾ ಕೊಡಕತ್ತಾರ ಸರ್. ಅದೇನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಅದು ಬಹಿಷ್ಕಾರ ತಪ್ಪಿಸ್ತಾ ಇರ್ಲಿ ಸರ್ ಅವ್ರು. ಓಕೆ, ಅವರು ಹೈಕೋರ್ಟ್ಗೆ ಹೋದಾಗ್ಲೇ ನಿಮ್ ತಂದೆಯನ್ನ ಕೊಂದಿದ್ರ? ನೋಡಿ ಸರ್, ಅದು ಇನ್ನೊಂದು ಅದ ಹೇಳಿದ್ನಲ್ಲ ಸರ್, ಮನೆ ಸಮಸ್ಯೆ ಆಗಣ ಇನ್ನೊಂದು ಸಮಸ್ಯೆ ಆಯ್ತದು. ಇನ್ನೊಂದ್ ಏನಾಯ್ತಂದ್ರೆ ನಮ್ಮ ಪಪ್ಪರು ಅವರು ಕೆಲ್ಸಕ್ಕೆ ಹೋಗಿದ್ರು. ನಮ್ಮ ಮನೆಯವ್ರೊಬ್ರು ಗಳೆ ಹೊಡೆಯೋದಕ್ಕೆ ಹೊಲಕ್ ಹೋಗಿದ್ರು ಸರ್. ಹೊಲದಲ್ಲಿ ಬೆಳೆ ಬಿತ್ತ ಸಲ ಗಳೆ ಹೊಡೆದ್ ಮುಂದೆ ಬೆಳೆ ಬಿತ್ತೋದಿತ್ತು. ನೀರ್ ಹೊಡ್ಯಕ್ ಹೋಗಿದ್ರು. ನೀರ್ ಹೊಡ್ಯೋ ಟೈಮಿಗೆ ನಮ್ಮ ಹೊಲದಾಗ ಲೈಟ್ ಇನ್ಕೊಂಡ್ ಹೋಗಿದ್ವಿ ಸರ್. ಗೌರ್ಮೆಂಟ್ ಇಂದ ಬಂದದವು ಅವು. ಗೌರ್ಮೆಂಟ್ ಲೈನ್ ಹೋಗಿದೆ. ನಮ್ಮ ಅಪೋಸಿಟ್ ಪಾರ್ಟಿ ಹೊಲ್ದಾಗ ಅದನ್ನ ಲೈನ್ ಹೋಗಿದೆ ಸರ್. ಅಂದ್ರೆ ನಮ್ಮ ಹೊಲದಿಂದ ಟಾರ್ ಲೈನ್ ಹೋಗಿದೆ. ಅದೇ ಲೈನ್ ಇನ್ನೊಂದ್ ಹೊಲ್ದಾಗ ಹೋಗಿದೆ. ಅದು ನಮ್ಮ ಅಣ್ಣ ಗಳೆ ಹೊಡೆಯೋ ಟೈಮ್ ಸ್ವಲ್ಪ ಲೈಟ್ ಇನ್ಕೊಂಬಿಟ್ಟು ಸ್ವಲ್ಪ ನೋಡ್ಲಾರ್ದು ಬಟ್ಟಿ ಸ್ವಲ್ಪ ಹೊಡೆಯೋ ಟೈಮಿಗೆ ಅಕಸ್ಮಾತ್ ಆಗಿ ಲೈಟ್ ಇನ್ಕೊಂಬಿಟ್ಟು ಟಚ್ ಆಗಿದೆ ಸರ್. ಗಳೆ ಹಿಂದಿಂದು ಟಚ್ ಆಗಿದೆ ಸರ್. ಮುಂದಿನ ಬಂಪರ್ ಗಾಡಿ ಟಚ್ ಆಗಿದೆ ಸರ್. ಅದಕ್ಕೆ ಟ್ರ್ಯಾಕ್ಟರ್ ಟಚ್ ಆಗಿರೋದ? ಹಾ, ಟ್ರ್ಯಾಕ್ಟರ್ ಟಚ್ ಆಗಿದೆ ಸರ್. ಆ ಟ್ರ್ಯಾಕ್ಟರ್ ಟಚ್ ಆಗೋಣ ಸ್ವಲ್ಪ ಲೈಟ್ ಇನ್ಕೊಂಬಿಟ್ಟು ಸ್ವಲ್ಪ ಜಕ್ಕಿಗಿದೆ ಸರ್. ಅಂದ್ರೆ ಒಂದ್ ಕಡೆ ವಾಲ್ ಇದೆ, ಸ್ವಲ್ಪ ವಾಲ್ ಇಲ್ಲ ಸರ್. ಅದು ಏನಾಗಿಲ್ಲ, ಸ್ವಲ್ಪ ಸಿಮೆಂಟ್ ಕಿತ್ತಿ ಬಿದ್ದಿದೆ ಅದ್ರದ್ದು. ಓಕೆ ಓಕೆ. ಸಿಮೆಂಟ್ ಇರ್ತಲ್ಲ, ಸ್ವಲ್ಪ ಕಿತ್ತಿ ಬಿದ್ದಿದೆ. ಅಷ್ಟಕ್ಕೆ ಕಿತ್ತಿ ಬಿದ್ದಿದೆ. ಅದು ನಮ್ಮ ಪಪ್ಪ ಒಂದ್ ಸ್ವಲ್ಪ ಹೇಳಿದ್ನಂದ್ರ ಅದ್ ಏನ್ ಆತಿಲ್ಲ ಸರ್. ಅದು ಮನಿ ಕಿತ್ತಿದ್ ಆಮೇಲೆ ಆಗಿದೆ ಸರ್. ಅದ್ ಇನ್ಸಿಡೆಂಟ್ ಸ್ವಲ್ಪ ನಮ್ಮ ಪಪ್ಪಾಗ ಬಂದು ಹೇಳ್ಬೇಕಾಗಿತ್ತು ನಮ್ಮ ಅಣ್ಣ. ಅದೇನ್ ಆತದ್ ಬಿಡು, ಅಕಸ್ಮಾತ್ ಸ್ವಲ್ಪ ಸಿಮೆಂಟ್ ಆಗಿರೋದಲ್ಲ ಅಂತ ಅಷ್ಟೇ ಬಿಟ್ಟನ್ರಿ ನಮ್ಮ ಅಣ್ಣ. ನಮ್ಮ ಪಪ್ಪ ಬಂದ್ ಹೇಳಿಲ್ಲ. ಇದು ನಮ್ಮ ಅಪೋಸಿಟ್ ಪಾರ್ಟಿ ಬಹಿಷ್ಕಾರಕ್ಕೆ ಸರ್. ಅವ್ರ ಹೊಲ್ದಾಗ ಹೋಗಿದೆ ಸರ್ ಲೈನ್ ಇದು. ಅದು ಅವ್ರ ಹೊಲ್ದಾಗ ಹೋಗಿದೆ ಅಂದ್ರೆ ಅವ್ರ ಹೊಲ್ದಾಗ ಅದೇ ಲೈನ್ ಹಿಂದೆ ನೀರು ಮೋಟರ್ ಹಚ್ಚಂಡ್ ನೀರ್ ಬಿಟ್ಟಿರ್ತ ಸರ್. ಅವ್ರು ಪಿಸಿ ಅಲ್ಲಿ ಅದೇ ಸರ್ ಟ್ರಾನ್ಸ್ಫಾರ್ಮರ್. ಅದು ಲೈಟ್ ಅದು ನೋಡ್ಯಾರ ಅವ್ರು, ಗುದ್ದಿದ್ದು ನೋಡ್ಯಾರ. ನೋಡಿ ಏನ್ ಮಾಡ್ಬಿಟ್ರ, ತಾವು ಪೂರ್ತಿ ಗುದ್ದಿ ಕೆಡವಿ ಇವರೇ ಲೈಟಿನ ಕಂಬಕ್ಕೆ ಧಕ್ಕೆ ಮಾಡ್ರಿ ಅಂತೇಳಿ ಹೋಗಿ ಮತ್ತ ನಮ್ಮ ಮೇಲೆ ಕೇಸ್ ಮಾಡ್ಬಿಟ್ರ. ಅದು ಹೋಗಿ ಲೈಟ್ ಟ್ರ್ಯಾಕ್ಟರ್ ಗುದ್ದಿದ್ದು ನೋಡ್ಯಾರ ಅವ್ರು. ಯಾವಾಗ ನೋಡ್ಯಾರ ನೋಡಿ ಅದು ತಾವು ಪೂರ್ತಿ ಅದು ಸ್ವಲ್ಪ ಆಗಿತ್ತಲ್ಲ, ಅದು ಪೂರ್ತಿ ಕೆಡಿ ನಮ್ಮ ಮೇಲೆ ಕೇಸ್ ಮಾಡ್ಬಿಟ್ರ ಸರ್. ಅದು ಕೇಸ್ ಮಾಡ್ಯಾರ. ನಮ್ಮ ಪಪ್ಪರು ಅವ್ರ ಮೇಲೆ ಮಾಡ್ಯಾರ. ನಾ ಏನ್ ಧಕ್ಕೆ ಮಾಡಿಲ್ಲ, ಸ್ವಲ್ಪ ಟಚ್ ಮಾಡಂಗ್ ಮಾಡಿ ಇವ್ರ ಊರನ್ನಾರ ಲೈಟ್ ಕಂಬ ಕೆಡಿ ಮತ್ತೊಂದು ಲೈಟ್ ಕಂಬ ಹಾಕ್ಯಾರ ಸರ್. ಅವ್ರು ಊರನ್ನಾರ ಕೆಡಿಯೋದು ಹಾಕಿಲ್ಲ, ಅದು ಕೆಡಿ ಬುದ್ಧಿ ಕೆಡಿ ತಂದು ಹಾಕ್ಬೇಕಂತ ಅಲ್ಲಿ ಇಟ್ಟಾರ. ಅವಾಗ ಹೋಗಿ ಕೇಸ್ ಮಾಡ್ಬಿಟ್ರ ನಮ್ಮ ಪಪ್ಪರು. ಅವ್ರು ನಮ್ಮ ಮೇಲೆ ಮಾಡಿದ್ರು, ಇವ್ರು ಹೋಗಿ ನಮ್ಮ ಪಪ್ಪರು ಹೋಗಿ ಅವ್ರ ಮೇಲೆ ಮಾಡ್ರಿ ಸರ್. ಅದು ಅಷ್ಟಾದ್ಮೇಲೆ ಅದು ಕೇಸ್ ಹೈಕೋರ್ಟಿಗೆ ಹೋಯ್ತು ಸರ್. ಅದನ್ನು ಮುಂದೆ ಹೈಕೋರ್ಟಿಗೆ ಹೋಯ್ತು. ಹೈಕೋರ್ಟಿಗೆ ಹೋಣ ಲೈಟಿನ ಕಂಬಕ್ಕೆ ಧಕ್ಕೆ ಮಾಡಿದ್ರು ನೀವು ಗೌರ್ಮೆಂಟ್ ಆಸ್ತಿ ಅದಂತೇಳಿ ಅವರು ಪೇಸಿಗೆ ಅಂತ ಇರ್ತಲ್ಲ ಸರ್, ಪೇಸಿಗೆ ಏರಿಂಗ್ ಕರೆಯಕತ್ರು. ಏರಿಂಗ್ ನಮ್ಮ ಅಪ್ಪರು ಹೋದ್ರು, ನಮ್ಮ ಅಣ್ಣರ್ ಹೋದ್ರು. ನಮ್ಮ ಅಣ್ಣರ್ 3 ಇತ್ರಿ, 3 ಹೆಸರಿತ್ತು. ನಮ್ಮ ಅಪ್ಪಂದು ಒಬ್ಬೊಂದ್ ಹೆಸರಿತ್ತು. 4 ಜನ ಏರಿಂಗ್ ಓದ್ತಿದ್ರು. ನಮ್ಮ ಅಣ್ಣರು ಓದ್ತಿದ್ರು, ಎಲ್ಲಾರು ಓದ್ತಿದ್ರು. ಅದು ಹೈಕೋರ್ಟ್ ನಿಂದ ಇವ್ರು ಸ್ಟ್ರಾಂಗ್ ಮಾಡ್ಬಿಟ್ರು ಸರ್ ಕೇಸು. ಇವ್ರು ಊರಿನವ್ರು ಗೌರ್ಮೆಂಟ್ ಆಸ್ತಿ ಧಕ್ಕೆ ಮಾಡ್ಯಾನ, ಅವ್ರನ್ನ ಹೆಂಗ ಅಷ್ಟೇ ಬಿಟ್ರಿ ನೀವು ಗೌರ್ಮೆಂಟ್ ಆಸ್ತಿ ಲೈಟಿನ ಕಂಬ ತಂದಾಕ್ಸ್ರಿ ಅಂತೇಳಿ ಸ್ಟ್ರಾಂಗ್ ಮಾಡ್ಬಿಟ್ರು ಕೇಸ್. ನಮ್ ಪಪ್ಪ ತಂದಾಕ್ಸ್ತೀವಿ ಅಂತಂದ್ರು. ನಾಯಿ ತಂದಾಕ್ಸ್ಬೇಕಂತ ಇದ್ರು ಇವತ್ತ ಅದು ಸ್ಟ್ರಾಂಗ್ ಮಾಡಿ ಏನೋ ದುಡ್ಡು ಕೊಟ್ಟು ಅಮೌಂಟ್ ಕೊಟ್ಟು PSI ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ ಸರ್. ನಮ್ಮ ಊರ್ ಬಾಜು ಇದೆ ಸರ್ ಗೋಗಿ ಅಂತೇಳಿ. ಆ ಗೋಗಿ ಒಳಗೆ ಕೆಲಸ ಮಾಡೋ PSI ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಇದೆ. ಅಂದ್ರೆ ಅವನು ಭಾಗಿಯಾಗಿದ್ದಾನೆ ಇದ್ರಾಗ. ಏನ ಊರ ಹೆಸರೇನು? ಗೋಗಿ ಅಂತ ಸರ್. ಗೋಗಿ ಯಾವ ಜಿಲ್ಲೆ ಇದು? ಇದು ಶಾಪುರ್, ಯಾದಗಿರಿ ಜಿಲ್ಲೆ ಸರ್. ಓಕೆ, ಯಾದಗಿರಿ ಜಿಲ್ಲೆ, ಶಾಪುರ್ ತಾಲೂಕ. ಹ್ಮ್ ಸರ್, ಗೋಗಿ ಹೋಬಳಿ. ಆ PSI ಸ್ವಲ್ಪ ಅಮೌಂಟ್ ಇದ್ದಾನೆ ಒಳಗ ಅವನು ಇನ್ವಾಲ್ವ್ಮೆಂಟ್ ಇದೆ ಸರ್. ಅಂದ್ರೆ ಅವನು ಏನ್ ಮಾಡಿದಾರೆ, ಇವ್ರು ಮನಿ ಕಿತ್ತಿದ್ರಲ್ಲ, ಅವ್ರನ್ನ ಮನಿ ಕಿತ್ತಿದ ನೋಯ್ದು ಜೈಲಿಗೆ ಒಯ್ದು ಹಾಕ್ಬೇಕಲ್ಲ ಸರ್. ಅವ್ರ ನೋಯ್ದು ಹಾಕಿಲ್ಲ, ಅಮೌಂಟ್ ತಿಂದು ಬಿಟ್ಬಿಟ್ಟ ಅವ್ರನ್ನ. ಒಯ್ದು ಜೈಲಲ್ಲಿ ಹಾಕ್ಲಿಲ್ಲ, ಬಿಟ್ಬಿಟ್ಟ ಅವ್ರನ್ನ. ನೀವು ಕೋರ್ಟಿಗೆ ಅದನ್ನ ಸಬ್ಮಿಟ್ ಮಾಡಿರ್ಲಿಲ್ವಾ? ಏನ್ರಿ ಸರ್? ಇವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಎಲ್ಲ ಸಬ್ಮಿಟ್ ಮಾಡಿದ್ವಿ ಸರ್. ಓಕೆ, ಸಬ್ಮಿಟ್ ಮಾಡಿದ್ರೆ ಅಮೌಂಟ್ ಕೊಟ್ಟು ಇಲ್ಲೇ ಸ್ವಲ್ಪ ಕೇಸು ಇದು ಸ್ಟ್ರಾಂಗ್ ಮಾಡ್ಲಿಲ್ಲ ಸರ್. ಕೇಸ್ ಲೋ ಮಾಡಿದ, ಸ್ಟ್ರಾಂಗ್ ಕೇಸ್ ಮಾಡಿಲ್ಲ. ಅಂದ್ರೆ ತಂದು ಹಾಕ್ಲಿಲ್ಲ ಜೈಲಲ್ಲಿ ಅವ್ರನ್ನ. ನಮ್ಮೇಲೆ ಅವ್ರು ಮಾಡಿದ್ರು, ನಮ್ಮ ಇದು ಸ್ಟ್ರಾಂಗ್ ಮಾಡಿ ಕೇಸ್ ಒಯ್ದು ಆಗ್ಬಿಟ್ಟೆ ಜೈಲಲ್ಲಿ. ಈ ಸ್ಟ್ರಾಂಗ್ ಸರ ನಮ್ಮ ಅಣ್ಣರ್ನ ದೂರ ಇಟ್ಟಿದ್ದ ನಮ್ಮ ಅಪ್ಪರು. ಅಂದ್ರ ಅದು
ಸ್ಟ್ರಾಂಗ್ ಆಗಿತ್ತಲ್ಲ ಕೇಸು, ಅದಕ್ಕೆ ನಮ್ಮ ಅಣ್ಣರ ನೀವು ಒಯ್ದು ಜೈಲ್ನಾಗ ಹಾಕ್ತಾರ, ನೀವ್ ಎಲ್ಲಾನ ದೂರ ಇರಂತೇಳಿ ನಮ್ಮ ಅಪ್ಪರು ಅದನ್ನ ಬೇಲ್ ತೊಂಬರ್ತಾನ ದೂರ ಇರಂತೇಳಿ ಅವ್ರನ್ನ ಬೇಲೂರಾಗ ಇಟ್ಟಿದ್ದೆ ಸರ್, ನಮ್ ಬೀಗ್ರೂರಾಗ. ಇನ್ನೊಬ್ಬವನು ಬೇಲೂರಾಗ ಇಟ್ಟಿದ್ದ. ಅವ್ರ ನಮ್ಮ ಅಣ್ಣರು ಟ್ರ್ಯಾಕ್ಟರ್ ನಡೆಸ್ತಾ ಇದ್ರು. ಅವ್ರು ಏನ್ ಮಾಡಿದ್ರು, ನಮ್ಮ ಊರನ್ನವ್ರು ಏನನ್ನ ಮಾಡಿ ಕರ್ಸಿ ಏನನ್ನ ಮಾಡಿರತ್ತೆ ಅಂತೇಳಿ ಅವ್ರು ಒಬ್ರು ನಮ್ಗೆ ಆಗಿ ಬರೋದ್ರ ಅಪೋಸಿಟ್ ಪಾರ್ಟಿನೇ ಅವ್ರಿಗೆ ಪಾಡದ ನಮ್ಮ ಅಣ್ಣಗ. ಅವ್ರಿಗೆ ಅವ್ರದ್ದು ಒಂದ್ ಸ್ವಲ್ಪ ಒಳಗ ಇನ್ವಾಲ್ವ್ಮೆಂಟ್ ಇದೆ, ಅವ್ರಿಗೆ ಗೊತ್ತಾಗಿಲ್ಲ ಅದು. ಅಕಸ್ಮಾತ್ ಆಗಿ ಅವ್ರನ್ನ ನಮ್ ಮನಿ ಕಟ್ಟದ ಅದಕ್ಕೆ ಕಂಕರ್ ತಂದಾಕಂತ ಅವ್ರಿಗೆ ಫೋನ್ ಹಚ್ಚಿ ಕಂಕರ್ ತರ್ಸ್ಲಕ್ ಕಳ್ಸ್ಯಾರ ಟ್ರ್ಯಾಕ್ಟರ್ ಕಳ್ಸ್ಯಾರ ಊರಿಗೆ. ಅವ್ರು ಟ್ರ್ಯಾಕ್ಟರ್ ತಗೊಂಡು ಹೊರಗಡೆ ತಿರ್ಗಾಡ್ತಾ ಇದ್ರು, ಅವ್ರನ್ನ ಫೋನ್ ಹಚ್ಚಿ ಇಲ್ಲಿ ಕಳ್ಸ್ಯಾರ ಸರ್ ಊರಿಗೆ. ಅವ್ರು ಆ ಟೈಮಿಗೆ ಇವ್ರು ಊರನ್ನವ್ರು ಫೋನ್ ಹಚ್ಚಿ ಅವ್ರಿಗೆ ಪೊಲೀಸರಿಗೆ ಕರ್ಸ್ಯಾರ ಸರ್, PSI. ನೀವು ಲೈಟಿನ ಕಂಬ ಗುದ್ದಾರಲ್ಲ, ಅವ್ರು ಬಂದಿದ್ದಾರೆ, ಅವ್ರು ಕೈದಿಗಳು ಬಂದಿದ್ದಾರೆ, ಅವ್ರನ್ನ ಹಿಡ್ಕೊಂಡವ್ರೆ ಅಂತ ಫೋನ್ ಹಚ್ಚಿ ಕರ್ಸಿಬಿಟ್ಟಾರ ಸರ್. ಅವ್ರ ಪೊಲೀಸರು ಬಂದ್ಬಿಟ್ರ, ಇವ್ರು ಊರನ್ನವ್ರು ಹಿಡಿದು ಕೊಟ್ಬಿಟ್ಟಾರ ಸರ್ ನಮ್ಮ ಅಣ್ಣರ್ನ. ಅವ್ರು ನಮ್ಮ ಅಣ್ಣರ್ ಹೋಗಿ ಜೈಲ್ನಾಗ ಬಿದ್ದಾರ. ಮೂವರು ಜೈಲಲ್ಲಿ ಬಿದ್ದಾರ. ನಾ ಒಬ್ಬ ಇದ್ದೀನಿ ಸರ್ ಊರಾಗಿರೋದೆ. ಇನ್ನೊಬ್ಬ ಅಣ್ಣ ನಮ್ ಸೋದರತ್ತಿ ಮಗನ್ ತೊಂದಿ ಅಲ್ಲೇ ಗೋಯಾಗಿರ್ತಾನ ಸರ್, ಅಲ್ಲೇ ಇದಾನ. ಹಳೆ ತನಕ ಹೋಗಿದಾನ, ಅಲ್ಲೇ ಇರ್ತಾನ, ಅಲ್ಲೇ ಇದಾನ. ಇನ್ನ ಮೂವರ್ನ ಒಳಗಡೆ ಒಯ್ದು ಹಾಕ್ಯಾರ. ಅದೇ ಟೈಮಿಗೆ ಅವ್ರು ನಮ್ಮ ಅಣ್ಣ ತಮ್ಮದರಂಗ ಕಾಕನ್ ಮಕ್ಳಿಗೆ ಒಬ್ಬನಿಗೆ 10 ಜನ ಇದಾರೆ, ಒಬ್ಬನಿಗೆ 3 ಇದಾರೆ ಸರ್. ಇಬ್ರು ಗಂಡು ಮಕ್ಳು, ಒಬ್ಬನಿಗೆ ಇಬ್ರು 8 ಜನ, ಇಬ್ರು ಗಂಡು ಮಕ್ಳು 8 ಜನ ಹೆಣ್ಮಕ್ಳು ಸರ್. ಒಬ್ಬನಿಗೆ ಕಾಕಾಗ, ಇನ್ನೊಬ್ಬ ಕಾಕನಿಗೆ ಒಬ್ಬ ಗಂಡು ಮಗ, ಇನ್ನ ಇಬ್ಬರು ಹೆಣ್ಮಕ್ಳು ಸರ್. 10 ಜನ, ಅವ್ರು 13 ಜನನ ಅವ್ರು ಊರಲ್ಲಿ ಇರ್ತಾರ. ಗಂಡು ಮಕ್ಳು ಹೆಣ್ಮಕ್ಳು ಗಂಡನ ಮನೇಲಿ ಇರ್ತಾರ. ಅವ್ರನ್ನ ರಾತ್ರಿ ಕರ್ಸಿಬಿಟ್ಟಾರ ಸರ್ ಇವ್ರು ಊರಿನವ್ರ ಕೆಚ್ಚಾಕಿ. ನೀವ್ ಬರ್ರಿ ನಾಳೆಗೆ ಅವ್ರಿಗೆ ಕೈಕಾಲ್ ಮುರಿದಂದ್ರೆ ನಿಮ್ಗೆ ಆಸ್ತಿ ಕೊಡ್ತಾನ, ಗುಡಿ ಪೂಜೆ ಹೊಲ ಬಿಡ್ತಾನ, ನಾವ್ ಹೇಳಿದಂಗೆ ಕೇಳ್ತಾನ ಅಂತೇಳಿ ಅವ್ರನ್ನ ಊರಿಗೆ ಕರ್ಸಿಬಿಟ್ಟಾರ ಸರ್ ಫೋನ್ ಹಚ್ಚಿ. ಅಲ್ಲಿ ಇದ್ದಿದ್ ನಿಮ್ ತಂದೆ ಮಾತ್ರ? ನಮ್ ತಂದೆ ಮಾತ್ರ ಸರ್ ಊರಲ್ಲಿ ಇರೋದು. ನಮ್ ತಂದೆ ನಾನು ಒಬ್ಬ ಸರ್ ಶಾಲಿ ಕಲಿಯೋ. ನಂದ್ರೊಳಗೆ ಕೇಸ್ ಇದ್ದಿಲ್ಲ ಸರ್, ನಾನು ಹೋಗಿ ಜೈಲಿಗೆ ಹಾಕಿದಿಲ್ಲ. ನಂದು ಆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಿಲ್ಲ, ನನ್ನ ಹೋಗಿ ಜೈಲಿಗೆ ಹಾಕಿದಿಲ್ಲ. ನಾವೊಬ್ಬ ಇದ್ದೆ, ನಮ್ಮ ಅಕ್ಕಾರ್ ಇಬ್ಬರು ಇದ್ರು, ನಮ್ ಸಿಸ್ಟರ್, ನಮ್ಮ ಮಮ್ಮಿ ಒಬ್ಬಕ್ಕಿದ್ರು, ನಮ್ಮ ಪಪ್ಪ ಒಬ್ಬ. ಒಟ್ಟ 5 ಜನ ಇದ್ವಿ ಸರ್ ನಾವು. 5 ಜನ ಇದ್ವಿ. ಅವ್ರನ್ನ ರಾತ್ರಿ ಕರ್ಸ್ಯಾರ ಸರ್ ಫೋನ್ ಹಚ್ಚಿ. ಅವ್ರು ಪ್ಲಾನ್ ಹಾಕ್ಯಾರ, ಮುಂಚೆಕ್ಕೆ ಪ್ಲಾನ್ ಹಾಕಿದಾರ ಸರ್, ಯೋಜನೆ ಹಾಕೊಂಡು ನೀವ್ ಬರೀ ರಾತ್ರಿ ಮುಂಚೆಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಲಕ್ ಬರ್ತಾನ, ಹನುಮನ್ ದೇವ್ರಿಗೆ, ಆಂಜನೇಯ ದೇವ್ರಿಗೆ ನಮಸ್ಕಾರ ಮಾಡಕ್ ಬಂದ, ನೀವು ಬಂದು ತಡಿಯೋ ಅವನ್ನ, ನೀವೇ ಜಗಳ ತಕೊಂಡು ಅವನಿಗೆ ಹೊಡೆದ್ ಬಿಡ್ರಿ ಅಂತ ಅಂದಾರ ಸರ್. ಅವ್ರನ್ನ ಕರೆಸಿ ಮುಂಜಾನೆ ನಮ್ಮಪ್ಪ ದೇವ್ರಿಗೆ ಯಾವಾಗ್ಲೂ ಮುಂಜಾನೆ ದೇವಸ್ಥಾನಕ್ಕ ಇದಕ್ಕ ಪ್ರಾರ್ಥನೆ ಮಾಡೋದಕ್ ಹೋತಾನ ಸರ್. ಪ್ರಾರ್ಥನೆ ಮಾಡೋದಕ್ ಹೋದಾಗ ನಾವ್ ಮನೇಲಿ ಇದೀವಿ. ಅವ್ರು ಗುಡಿ ಪೂಜೆ ಅವ್ರಿಗೆ ಒಪ್ಪಿಸಿದ್ರು ಸರ್. ನಾವ್ ಪೂಜೆ ಮಾಡ್ತೀವಿ, ಅವ್ರು ನಮ್ ಕಾಕನ್ ಮಕ್ಳಿಗೆ ಒಪ್ಪಿಸಿದ್ರು. ಕಿರಿಕಿರಿ ಮಾಡಿ ಅವ್ರಿಗೆ ಒಪ್ಪಿಸಿದ್ರು. ಅವ್ರಿಗೆ ಹೇಳಿ ಕರೆಸಿ ಮುಂಜಾನೆದ್ದು 7 ಗಂಟೆಗೆ ನಮ್ಗ ಅವ್ರಿಗೆ ಜಗ ಹಚ್ಚಿ ಬಿಟ್ಟು ವರ್ಷ ಅವ್ರು ನಮ್ಗ್ ಹೊಡಿ, ನಾವ್ ಹೊಡಿ ಜಗ ಹಚ್ಚಿರ್ತಾರೆ. ಅವ್ರು 17 ಜನ ಸರ್, ನಾವು 5 ಜನ. ನಾನು ನಮ್ಮ ಅಣ್ಣರಿಲ್ಲಲ್ಲ, ನಮ್ಮ ಎತ್ತುಗಳಿದ್ವು ಸರ್. ಎತ್ತುಗಳು ಕಸ ಬೆಳೆಯೋದಕ್ ಹೋಗಿದ್ದೆ ಸರ್. ಎತ್ತುಗಳದ್ದು ಎಂಡಿ ಕಸ ಅಂತೇಳಿ ಬೆಳೆದು ತಿಪ್ಪಿ ಚೆಲ್ಲಕ್ ಹೋಗಿದ್ದೆ. ನಾ ಇದ್ದಿಲ್ಲ, ನನ್ ಬಳಿ ಫೋನ್ ಇಲ್ಲ. ನಮ್ಮ ಅಕ್ಕಾರ ಅಷ್ಟೇ ಇದಾರೆ 3 ಮನೆಯಲ್ಲಿ. ನಮ್ಮ ಅಕ್ಕ, ನಮ್ಮ 3. ನಮ್ಮ ಪಪ್ಪ ದೇವ್ರಿಗೆ ಹೋಗಿದ್ದಾನೆ ಆ ಟೈಮಲ್ಲಿ. ನಾ ಇಲ್ಲ ಮನೆಯಲ್ಲಿ. ನಮ್ಮ ಮನೆಯಿಂದ 1 ಕಿಲೋಮೀಟರ್ ಆಗ್ತದೆ ಸರ್ ದನ ಕಟ್ಟೋ ಜಾಗ. ಅಲ್ಲಿಗೆ ಹೋಗಿದ್ದೆ ನಾನು. ಅವ್ರಿಗೆ ನಮ್ಮ ಪಪ್ಪರಿಗೆ ಹೊಡಿಯಕತ್ತ ನಮ್ಗೆ ಗೊತ್ತೇ ಇಲ್ಲ ಸರ್ ಹೊಡಿಯೋದು. ಊರಲ್ಲಿ ಯಾರು ಹೇಳಿಲ್ಲ, ನಮ್ ಮಾತಾಡಲ್ಲ ಯಾರು ಹೇಳಿಲ್ಲ ಸರ್. ನನಗ ಆವಾಜ್ ಕೇಳ್ತು, ಸೌಂಡ್ ಕೇಳ್ತು, ಏನೋ ಕಿರಿಕಿರಿ ಆದಂಗ ಊರಲ್ಲಿ ಸೌಂಡ್ ಕೇಳ್ತು. ನಾ ಬಿಟ್ಟು ಹೊಡೆ ಬಂದೆ ಸರ್, ಅಲ್ಲಿ ಕೆಲ್ಸ ಬಿಟ್ಟು. ಏನಾಗ್ಯದಂತೆ ಕಿರಿಕಿರಿ ನಡೆದಂತೆ ಬಿಟ್ಟು ಹೊಡೆ ಬಂದ್ರು. ನಾನು ಏನ್ ಮಾಡೋದತ್ತೆ ಸರ್, ಅವರು 5 ಜನ ಗಂಡು ಮಕ್ಕಳು, 12 ಜನ ಹೆಣ್ಮಕ್ಳು. ನನಗೂ ಹೊಡೆದ್ ಬಿಟ್ರಿ ಸರ್ ಅವ್ರು. ನಾ ಪರಲಕ್ಕ ಮಸ್ತ್ ಪ್ರಯತ್ನ ಮಾಡಿದೆ. ಗಾಡಿ ಇತ್ತು ನಮ್ದು, ಇನ್ನೊಂದು ಬೈಕ್ ತಗೊಂಡು ಹೋಲಕ್ ಪ್ರಯತ್ನ ಮಾಡಿದೆ. ಅವ್ರದ್ದು ಬೈಕ್ ಇತ್ತು. ಅವ್ರು ಎದುರುಗಡೆ ಬಂದು ನನ್ನನ್ನು ತಗೊಂಡು ವಯಸ್ಸಾಗಿ ಹೊಡೆದ್ ಬಿಟ್ರಿ ಸರ್. ನನಗ್ ಹೊಡೆದ್ರು, ನಮ್ಮ ಅಕ್ಕರಿಗೆ ಹೊಡೆದ್ರು, ಎಲ್ಲರಿಗೂ ಹೊಡೆದ್ರು ಸರ್. ನಮ್ಮ ಪಪ್ಪ ಜೀವ ಓದ್ತಿಲ್ಲ ಸರ್. ಅದು ಚೇರ್ ಅಂತ ಇರ್ತದೆ ಸರ್, ಗುರ್ತಲ್ ನಿಮ್ಗೆ ಅದು ಶರೀರದಿಂದ ಯೂರಿನ್ ಪಾಸ್ ಆತಲ್ಲ ಸರ್. ಯೂರಿನ್ ಪಾಸ್ ಆಗೋ ಜಾಗಕ್ಕ ಕಾಲಿಟ್ಟು ತುಳಿಬಿಟ್ರಿ ಸರ್. ನಮ್ ಪಪ್ಪನ ತುಳೇನ ಅವ್ರ ಜೀವ ಹೋಗ್ಬಿಟ್ಟು ಸರ್ ಆ ಸ್ಪಾಟ್ ಅಲ್ಲಿ, ಜಾಗದಲ್ಲಿ. ಜೀವ ಹೋದ್ಮೇಲೆ ನಾವು PSI ಬಂದು ಬಿಡಿಸಿದ್ಮೇಲೆ ಅವ್ರ ಜಾಗದಾಗೆ ಸ್ಪಾಟ್ ಅಲ್ಲಿ ಒಪ್ಕೊಂಡ್ರು ಸರ್. ನಾವ್ ಜೀವ ಹೊಡೆದ್ವಿ, ಆಸ್ತಿ ಕೊಟ್ಟಿಲ್ಲ, ಜೀವ ಹೊಡೆದ್ವಿ ಅಂತೇಳಿ ನಮ್ ಕಾಕನ್ ಮಕ್ಳು ಒಪ್ಕೊಂಡ್ರು ಸರ್ ಸ್ಪಾಟ್ ಅಲ್ಲಿ. ಅರ್ತಿ ನಮ್ಮ ಅಪ್ಪನ ಜೀವ ಪೂರ್ತಿ ಹೋಲಕ್ಕೆ ಬಂದಿತ್ತು ಸರ್. ಇನ್ನೊಂದ್ 5 ನಿಮಿಷ ಇತ್ತು.
ಹ್ಮ್ 5 ನಿಮಿಷ ಇತ್ತು ಜೀವ. 5 ನಿಮಿಷ ನಮ್ಮ 5 ನಿಮಿಷ ಅಂತ ಗೊತ್ತಿಲ್ಲ ಸರ್. ಸುಮ್ ಪೂರ್ತಿ ಹೋಗಿದ್ ಜೀವನೇ. ಸುಮ್ ಅಷ್ಟೇ ಮಾತಾಡ್ತಾರ. ನೀರ್ ಅಂತಿದ್ರು ಅಷ್ಟೇ. ನೀರ್ ಅನ್ನೋಣ PSI ಎತ್ಕೊಂಡು ಜೀಪಲ್ಲಿ ಹಾಕೊಂಡು ನೀರ್ ಕುಡಿಸಿದ ಸರ್ ಬಾಟ್ಲಿಂದ. ನೀರ್ ಕುಡ್ಸೋಣ ಜೀವ ಹೋಗ್ಬಿಡ್ತು ಸರ್. ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕಂತೆ ಜೀಪ್ ನಲ್ಲಿ ಹಾಕೊಂಡು ನೀರ್ ಕುಡ್ಸಕತ್ತ ಜೀವ ಹೋಗ್ಬಿಡ್ತು ಸರ್. ನಮ್ಗ ಪೂರ್ತಿ ಮಿಕ್ಕಿತ್ ಸರ್. ನಮ್ಗ ಹೊಡೆದ್ರು ಬುಲೆಟ್, ಗಾಯ ಮಾಡಿದ್ರು. ನಮ್ದು ಜೀವ ಹೋಗೋದೇ ಉಳಿದಿತ್ತು ಸರ್. ನಮ್ಗೆ BP ಲೋ ಆಗಿತ್ತು. ನಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಕರ್ಕೊಂಡ್ ಹೋದ್ರು. ನಮ್ಮ ಅಪ್ಪಂದ ಅರ್ತಿ ಜೀವ ಹೋಗಿತ್ತು. ನಮ್ಗೆ ಗೊತ್ತಿಲ್ಲ ಜೀವ ಹೋದದ್ದು. ನಮ್ಗ್ ಪೂರ್ತಿ BP ಲೋ ಆಗಿತ್ತು ಸರ್. ನಮ್ಮ ಅಮ್ಮಗ ನಮಗ ಅದಷ್ಟಾಗ್ಯದ. ಜೀವ ಒಂದ್ಮೇಲೆ ಹೋಯ್ತು ಸರ್. ಮುಂದಿನ ಸಮಸ್ಯೆ ಆಗಿ ಹೋಯ್ತು ಅದು. ಅಷ್ಟಾದ್ರೂ ನಮ್ಮ ಅಣ್ಣ ಒಬ್ಬ ಇನ್ನ ಅಷ್ಟೆಲ್ಲ ಮಾಡಿ ನಮ್ಮಪ್ಪ ಸ್ವಲ್ಪ ಸಾಲ ಮಾಡಿ ಹೋಗಿದ್ದೆ ಸರ್. 15 ಲಕ್ಷ. 15 ಲಕ್ಷ ಸಾಲನ ಇನ್ನಿಬ್ರು ಅಣ್ಣರು ಒಪ್ಪಿದಾರೆ ಸರ್. ಸಾಲ ತೋತ್ನಂತೆ ಒಪ್ಪಿದಾರೆ. ಇವ 3ನೇದ ಒಪ್ತಿದಿಲ್ಲ ಸರ್. ನಿಮ್ಗೆ ಹೇಳಿದ್ನಲ್ಲ 3ನೇದ ಸಾಲವಲ್ಲ ಅಂತ ಹೇಳ್ತಾಗೈತಿ. ಅವ ಊರಾಗ ಒಬ್ಬ ಕಾಂಗ್ರೆಸ್ ಪಕ್ಷದವಿದ್ದಾನೆ. ಆ ಗೌಡನ ಮಾತು ಕೇಳ್ತಿದ್ದೆ ಸರ್. ಅವನ ನ್ಯಾಯ ಮಾಡಿದ್ರೆ ನಾ ಒಪ್ತೀನಿ ಅಂದಾರೆ ಸಾಲ ಸರ್. ಅದೇನದ ಸಾಲ ಪಾಲ ಒಪ್ತೀನಿ, ನೀ ಆ ಗೌಡನ ಬಲ್ಲಿ ನ್ಯಾಯಕ್ ಬರ್ರಿ ಅಂತಂದಾರೆ ಸರ್. ಆ ಗೌಡನ ಬಲ್ಲಿ ನ್ಯಾಯಕ್ ಹೋದ್ವಿ. ಸಾಲ ಪಾಲ ಒಪ್ಪಿದ ಸರ್. ಸಾಲ ತಗೊಂಡ 15 ಲಕ್ಷ ಇತ್ತು. 3 ಲಕ್ಷ 15 ಲಕ್ಷನ ಕೊಟ್ಲಿಲ್ಲ. 3 ಜನಕ್ಕ 15 ಲಕ್ಷ ಇತ್ತು ಸರ್. 3 ಜನಕ್ಕೆ ಹಂಚಿದ್ರು 5 ಲಕ್ಷ. ಅವ 5 ಲಕ್ಷ ಕಟ್ಟಿದ್ದ ಸರ್. ಇಬ್ರು 5 ಲಕ್ಷ ಕಟ್ಟಿದ್ರು. ಇನ್ನೊಬ್ಬ ನಡಿ ನಾವ್ ಆನ್ಲೈನ್ ಸರ್ ಸಾಲ ಒಪ್ಪಲ್ಲ ಅಂದ್ಮೇಲ ಅವ್ 3 ಲಕ್ಷ ಕಟ್ಟ್ಯಾನ ಸರ್. 3 ಲಕ್ಷ ಕಟ್ಟ್ಯಾನ. ಸಮಸ್ಯೆ ಆಗಿ ಹೋಗಿದೆ ಅದಿರ್ಲಕ್ಕ. ಅದ ಸಾಲ 2 ಲಕ್ಷ ಹೋದ್ರು ಉಳ್ಲಕ್ಕ ಅದ್ ಏನ್ ಮಾಡಿ ಸರ್ ಸಮಸ್ಯೆ. ಅದು ನಮ್ಮಪ್ಪ ಇನ್ನೊಂದು ಜಾಗ ತಗೊಂಡಿದ್ದಾನೆ. 16 ರೂಮ್ ಇದೆ. ಆ ಮನೇಲಿ ಅವ ಹೋಗಿದ್ದಾನೆ. 3 ಪ್ಲಾಟ್ ಇದೆ ಸರ್ ಊರಲ್ಲಿ. ಹಳಿ ಮನೇಲಿ ನಾವಿದೀವಿ. ಹೊಸ ಮನೇಲಿ ಒಬ್ಬ ನಮ್ಮ ಅಣ್ಣ ಇದ್ದಾನೆ ಸರ್. ಈ ಸಾಲ ಒಪ್ಪಿಲ್ಲ ಅಂದ್ಮೇಲ್ರಿ 3 ಲಕ್ಷ ಕೊಟ್ಟನಂದ್ಮೇಲ್ರಿ ಅವ ಇದ್ದಾನೆ. ಇನ್ನೊಬ್ಬ ಊರ ಹಿಂಗೆಲ್ಲ ಆ ಸಲ ಊರ್ ಬಿಟ್ಟು ಶಾಪುರ್ಲ ಇದ್ದಾನೆ ಸರ್. ಒಬ್ಬ ಎಣ್ಣೆದವ. ಒಬ್ಬ ದೊಡ್ಡವ ನಮ್ಮ ಸೋದರತ್ತಿ ಮನೇಲಿ ಇದ್ದಾನೆ. ಈಗ ನಾವು ಊರಲ್ಲಿ ಇರೋದು ನಾವ್ ಇಬ್ರೇ ಸರ್. ನಿಮ್ಮ ಅಣ್ಣ, ನಾನು ಒಂದ್ ಹಳಿ ಮನೇಲಿ ಇದ್ದೀವಿ. ಇನ್ನೊಬ್ಬ ನಮ್ ಜೊತೆ ಮಾತಾಡಲ್ಲ ಸರ್. ಅವ ಇಲ್ಲೇ ಹೊಸ ಮನೇಲಿ ಇನ್ನೊಂದು 16 ರೂಮ್ ಅಲ್ಲಿದ್ದಾನೆ. ಅದು ಅವನ ಹೆಸರಲ್ಲೇ ಅದೇ ಸರ್. ಅದು ಜಾಗ 16 ರೂಮ್ ಇದ್ದದ್ದು ನಾಗಣ್ಣ ಈರಣ್ಣ ಅಂತ ಅವನ ಹೆಸರಲ್ಲೇ ಇದೆ ಸರ್ ಪ್ಲಾಟ್. ಆ ಪ್ಲಾಟ್ ಅಲ್ಲಿ ನಮ್ಗ ಪಾಲ ಕೊಡಕ್ ತೇರಲ್ಲ ಸರ್. ಅವನ ಹೆಸರಲ್ಲೇ ಇದೆ. ನಮ್ಮಪ್ಪ ಆ ಸಾಲೋಳಿ ಕೇಳಿ ಅವನ ಹೆಸರಲ್ಲೇ ಮಾಡಿಸಿದಾನೆ ಸರ್. ಅವನ ಹೆಸರಲ್ಲೇ ತೋದು ಸಾಲೋಳಿಕೆ ಇದೆ. ಸಾಲೋಳಿ ಅಂದ್ರ ಯಾರ ಹೆಸರಲ್ಲೇ ಮಾಡಿಸಿರೋದು ಮುಂದೆ ಚಲೋ ಇರ್ತಂತೆ ಕೇಳ್ತಾರಲ್ಲ ಸರ್. ಸಾಲೋಳಿ ಅಂತೆ ಗುರುಗಳಿಗೆ ಕೇಳ್ತಾರಲ್ಲ, ಸ್ವಾಮಿಗಳಿಗೆ ಕೇಳಿ ಅವನ ಹೆಸರಲ್ಲೇ ಮಾಡಿಸಿದಾನೆ ಇದಕ್ಕಿಂತ ಮೊದಲ. ಅದ್ರೊಳಗ ನಮಗ್ ಪಾಲ ಕೊಡಾಕ್ತಾರ. ನಮ್ಗ 4 ಜನಕ್ಕ ಅದ್ರಲ್ಲಿ ಹೆಸರಿದೆ ಸರ್. ಅಂದ್ರ ಕೋರ್ಟಲ್ಲಿ ಆಗ್ಲಕ್ ಹಾಕಿದ ನಮ್ಮಪ್ಪ. 4 ಜನ ಹೆಸರಲ್ಲೇ ಪಾಲ ಆಗ್ಬೇಕಂತೇಳಿ ಸ್ಟಾಂಪ್ ಪೇಪರ್ ಮೇಲೆ ಬರ್ಸ್ಯಾನ. ಅವ್ನ ಕೆಲೆ ಹೆಸರು ಅವು ಸಹಿ ಮಾಡಿದಾನೆ ಸರ್ ನಮ್ಮ ಅಣ್ಣ. ಅವ ವಲ್ಲ ಅಂತ ಇದಾನೆ. ನ್ಯಾಯ ಕೊಳ್ಳಿ ಜಾಗ ಪಾಲ ನಾ ಇರ್ತೀನಿ ಒಬ್ಬನೇ ಅಂತ ಹೇಳ್ತಾ ಇದ್ದೇನೆ ಸರ್. ಆ ಮನೆ ಜಾಗದಾಗ ನಮ್ಗ ಇರ್ಲಕ್ ಅವಕಾಶ ಕೊಡ್ತಾ ಇಲ್ಲ ಸರ್. ಅದು ಸಮಸ್ಯೆ. ಆ ಜಾಗ ಕೊಡ್ಲಿಕ್ಕಿರ್ಲಕ್ಕ ನಾವ್ ಹಳಿ ಮನೇಲಿ ಇದ್ವಿ. ಅದು ಸಮಸ್ಯೆ ಇಲ್ಲ ಸರ್. ಅದು ಪೂಜೆ ಅಷ್ಟೇ ಬಿದ್ದಿತ್ತು. ಅದು ಪೂಜೆ ಹೊಡೆದ್ಮೇಲೆ ನಮ್ಮ ಅಪ್ಪಂದು ಜೀವ ಹೋದ್ಮೇಲೆ ನಾವು ಪೂಜೆ ಮಾಡ್ತಿಲ್ಲ. ನಮ್ಮ ಅವ್ರ ಜೈಲಲ್ಲಿ ಬಿದ್ರು. 15 ಜನ ಜೈಲಲ್ಲಿ ಒಯ್ದು ಹಾಕಿದ್ರು. ನಾವಿರೋದೇ ನಾವು 5 ಜನ ಗಂಡು ಮಕ್ಳು, 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳದ್ದು ಮದುವೆ ಆಗಿದೆ. ನಾವು 5 ಜನದಾಗ 2 ಊರ್ ಬಿಟ್ಟಿದ್ದಾರೆ. ಇನ್ನು 3 ಊರಲ್ಲಿ ಇದೀವಿ. ನಾವ್ ಪೂಜೆ ಮಾಡ್ತಿಲ್ಲ. ಪೂಜೆ ಅಷ್ಟೇ ಬಿಟ್ಟಿದೀವಿ. ಊರನ್ನವ್ರು ಏನ್ ಮಾಡಿದ್ರು, ಒಂದ್ 3 ವರ್ಷ ಆದ್ಮೇಲೆ ನಮ್ಮ ಪಪ್ಪ 3 ವರ್ಷ ಆದ್ರೂ ದೇವ್ರ ಪೂಜೆ ಅಷ್ಟೇ ಉಳಿತು ಸರ್. ಯಾರು ಮಾಡ್ತಿಲ್ಲ. ಪೂಜೆ ಅಷ್ಟೇ ಇತ್ತು. ಪೂಜೆ ಅಷ್ಟೇ ಉಳಿದ ಅಂತೇಳಿ ನಮ್ಮ ಊರಾಗ ಏನ್ ಮಾಡಿದ್ರಿ, ಕರ್ಸಿದ್ರು ನಮ್ಗೆಲ್ಲರಿಗೆ. ನಾವು ಕೆಲ್ಸಕ್ಕೆ ಹೋಗಿದ್ವಿ. ನಮ್ಮ ಅಣ್ಣ ಕರ್ಸಿದ್ರು. ಈಗ ನಡಿ ನಾವ್ ಅಂದ್ನಲ್ಲ 2ನೇದವ ಈರಣ್ಣ ನಾವ್ ಯಾವನಿಗೆ ಕರ್ಸಿದ್ರು. ಗುಡಿ ಪೂಜೆ ಎಷ್ಟೇ ಬಿದ್ದದೋ ನೀವ್ ಗುಡಿ ಪೂಜೆ ಮಾಡ್ಬೇಕು ಮತ್ತ ಗುಡಿ ಪೂಜೆ ಮಾಡಲ್ಲ ಅಂದ್ರೆ ಹಿಂಗ ಅಂತೇಳಿ ಕರ್ಸಿದ್ರು. ಕರ್ಸಿ ಹಂಗೆಲ್ಲಾ ಗುಡಿ ಪೂಜೆ ಮಾಡ್ಬೇಕು ಹಿಂಗ್ ಮಾಡಲ್ಲ ಅಂದ್ರೆ ಹಿಂಗ ಅವ್ರು ನಿಮ್ ಕಾಕರ್ ಜೀವ ಹೊಡೆದಾಗ ಆಗ್ಯಾರವ್ರು. ಈಗ ನೀವೇ ಮಾಡ್ಕೊತವ್ರಿ ಅಂತೇಳಿ ಒಪ್ಸಿದ್ರು ಸರ್ ಅವ್ನಿಗೆ ಪೂಜೆ. ಅವ ಅದು ಬಹಿಷ್ಕಾರ ತೆಗಿಸಿ ಪೂಜೆ ಮಾಡ್ತೀನಿ ಅಂತ ಅನ್ಲಿಲ್ಲ ಸರ್. ಅವ ಅದು ಬಹಿಷ್ಕಾರನ ತೆಗಿಸ್ರಿ ನಾ ಪೂಜೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ, ಅಳ್ತಾನೆ ಮಾಡಲ್ಲ ಅಂತ ಅನ್ಲಿಲ್ಲ. ಊರನ್ನಾರು ಗೌಡ್ರು ಹೇಳ್ಯಾರಂತೆ ಪೂಜೆ ಒಪ್ಬಿಟ್ಟದನ್ ಸರ್. ಹಂಗೆ ಮಾಡ್ತಾ ಇದ್ದಾನ ಅವಾಗ. ಅವು ಊರಾಗ ಅದು ಬಹಿಷ್ಕಾರನ ತೆಗಿಸಿಲ್ಲ. ಈಗ ಅವು ಕೇಸುಗಳನ್ನು ತೆಗಿಸಿಲ್ಲ ಸರ್. ಅವ್ರ ಮೇಲೆ ನಾವ್ ಕೇಸ್ ಮಾಡಿದ್ವಿ. ಅವ್ರ ಮೇಲೆ ನಾವ್ ಅವ್ರ ಮೇಲೆ ಮಾಡಿದ್ವಿ. ಅವ್ರ ನಮ್ಮೇಲೆ ಮಾಡಿದ್ರು ಸರ್.
ಈಗ ಏರಿಂಗ್ ಆಟೆ ತಿರುಗಾಡ್ತಿದ್ವಿ ನಾವು, ಅದು ಜಾಗ ನಮ್ದಾಗಂತೆ ಆಟೆ ಕೇಸ್ ಮಾಡ್ಕೊಂಡು ಆಟೆ ಏರಿಂಗ್ ಅವನು ಗೌಡ ತಿರುಗಾಡ್ತದ ನಾವು ತಿರುಗಾಡ್ತಾ ಇದೀವಿ. ಅದು ಕೇಸ್ ತೊಕ್ಕರಿ ನಾವು ಪೂಜೆ ಮಾಡ್ತೀವಿ, ಬಹಿಷ್ಕಾರ ತೊಕ್ಕರಿ ಪೂಜೆ ಮಾಡ್ತೀವಿ ಅಂತೇಳಿ ಹೇಳಿ ಪೂಜೆ ಮಾಡಿಲ್ಲ ಸರ್. ಅದನ್ನೈತೆ ನಮ್ಮ ಅಣ್ಣಾರ ಅದಾರ, ನಮ್ಮ ಅಣ್ಣಾರ ಅವ್ರು ನಮ್ಮ ಅಣ್ಣಾರ ಇದ್ದಿಲ್ಲ ಸರ್. ಅವ್ರು ಊರ್ನವ್ರ ನಮ್ಮ ಅಣ್ಣಗ್ ಒಬ್ಬನಿಗೆ ಕರೆದಾರ ನಡಿನೋನಿ. ನಮ್ಮ ಮೂವರಿಗಿನ 3-4 ಜನ ಕರೆದಿಲ್ಲ ಅವ್ರು ಊರ್ನವ್ರು. ಅವನಿಗೆ ಕರೆಸಿ ಪೂಜೆ ಒಪ್ಪಿಸಿದಾರೆ. ಅವ ನಮ್ಮ ಅಣ್ಣಗ ನಮ್ಮ ಹೋಗ ಕೇಳಿ ಮಾಡ್ತಾನೆ ತರ್ಲಿಲ್ಲ ಸರ್. ಅವ ಸುಮ್ ಊರನಾರು ಹೇಳಾರಂತೆ ಅವ್ರ ಮಾತು ಕೇಳಿ ಪೂಜೆ ಮಾಡ್ತಾ ಇದ್ದಾನೆ ಸರ್. ಹಂಗೆ ಹೌದೇನಾದ್ರು ಕೆತ್ತು. ಈಗ ಅವ್ರು ಹೋಗಿ ಜೀವ ಅವ್ರದ್ದು ಹೋಗ್ಯಾರಲ್ಲ, ಅವ್ರು ಹೋಗ್ಯಾರ. ಈಗ ನಮ್ಮ ಒಳಗೆ ಜಗಳ ತಂದಿಡ್ಬೇಕು ಪೂಜೆ ಹಚ್ಚಿ ಅಂತ ಅವ್ರಿಗೆ ಅದ. ಇವ್ನಿಗೆ ನಮ್ಮ ಅಣ್ಣಗ ತಿಳಿತಾ ಇಲ್ಲ ಸರ್, 3ನೇದವ್ರಿಗೆ. ಈಗ ಹೆಂಗ್ ಮಾಡ್ಬೇಕು ಮುಂದಿನ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಸರ್. ಹಲೋ ಹಲೋ ಸರ್. ಎಷ್ಟು ಜನಕ್ಕೆ ಮದುವೆ ಆಗಿದೆ ನಿಮ್ಮಲ್ಲಿ? ನಮ್ಮಲ್ಲಿ 3 ಅವ್ರ ಮ್ಯಾರೇಜ್ ಆಗಿದೆ ಸರ್. ಇನ್ನೊಬ್ಬರದು ನಮ್ಮ ಅಣ್ಣ ಇನ್ನೊಬ್ಬ ಒಕ್ಕಲ್ತನ ಮಾಡ್ತಾನೆ, ಅವನು ಮ್ಯಾರೇಜ್ ಆಗಿಲ್ಲ. ಅವನು ಮ್ಯಾರೇಜ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಸರ್. ಅವ್ರು ನಮ್ದು ಬಿಟ್ಟಾರ ಸರ್. ಅವ್ರು ನಮ್ ನಮ್ದು ಉಪಜೀವನಕ್ಕೆ ಏನು ಖರ್ಚು ಕೊಟ್ಟಿಲ್ಲ, ಏನಿಲ್ಲ. ಅವ್ರು ಕರೆಯಕ್ಕಾಗಿದ್ದಾರೆ, ನೀವು ನೋಡ್ಕೊಂತ ಬಿಟ್ಬಿಟ್ಟಿದಾರೆ. ನಿಮ್ಮ ಅಣ್ಣ ನೀವೇ ದುಡ್ಕೊಳ್ತಾ ಇದ್ದೀರಾ? ನಮ್ಮ ಅಣ್ಣ ನಾವು ನಮ್ಮ ಅಮ್ಮರ್ ನಾವೇ ನೋಡ್ಕೊತೀವಿ. ನಮ್ಮ ಅವ್ನು ಬಿಟ್ಟು ಹೋಗಿರ ಸರ್. ನಮ್ಮ ಅವ್ ಕಣ್ ಕಾಣಲ್ಲ, ನಾವು ಆಪರೇಷನ್ ಮಾಡಿಸಿದೀವಿ ಸರ್, ಕಣ್ ಕಾಣ್ತಾ ಇದೀವಿ. ಆಸ್ತಿನೂ ಕೊಟ್ಟಾರೆ ಸರ್, ಸುಳ್ಳು ಯಾಕೆ. 18 ಎಕರೆ ಇತ್ತು. 18 ಎಕರೆದಾಗ ನಾವ್ 5 ಜನ ಅಲ್ಲ, 5 ಜನಕ್ಕ 4 ಜನಕ್ಕ 4 ಎಕರೆ ನಮ್ಮ ಅಪ್ಪ ಮೊದಲೇ ಮಾಡಿ ಹೋಗಿದ್ದ ಸರ್. ನಮ್ಮ ಹೆಸರೇ ಮಾಡಿ ಹೋಗಿಬಿಟ್ಟಿದ್ದಾನೆ ಸರ್. ಸಹಾಯ ಮೊದಲೇ ಮುಂಚೆಗೆ 4 ಎಕರೆ ಮಾಡಿದಾನೆ. ಇನ್ನೊಬ್ಬನಿಗೆ ಹಳೆ ತನಕ ಹೋಗಿದ್ದಾನೆ, ನಮ್ ಸೋದರತ್ತಿ ಆಸ್ತಿ ಹೋಗಿದ್ದಾನೆ. ಅವ್ನಿಗೆ 3 ಎಕರೆ ಮಾಡಿದ್ದಾನೆ. ನಮ್ಮ ಹೋಗಿ 6 ಎಕರೆ ಇಟ್ಟಾರ ಸರ್. ಆಸ್ತಿ ಇಟ್ಟಾರ, ಅದ್ರದ್ದೇನ್ ಸಮಸ್ಯೆ ಇಲ್ಲ ಸರ್. ಆಸ್ತಿ ಇದ್ರು ಮಾರಿಕೆ ಉಣಾಕ ದಾರಿ ಇಲ್ಲ ಸರ್. ನಮ್ ಅಷ್ಟೇ ಅವ್ರು ನಮ್ದು ಮ್ಯಾರೇಜ್ ಮಾಡಲ್ಲ ಅಂತ ಇದಾರೆ ಸರ್. ಅದು ಬಿಡಪ್ಪ, ಆಯ್ತು ಮ್ಯಾರೇಜ್ ಕತೆ ಬಿಡು. ಈಗ ನಿಮ್ಮ ಆಸ್ತಿಲ್ ನೀವು ಏನಾದ್ರು ದುಡ್ಕೊಂಡು ತಿನ್ಬೋದಲ್ಲ? ನಾವು ದುಡ್ಕೊಂಡ್ ತಿದ್ದೀವಿ ಸರ್, ಅದರದೆಲ್ಲ ಸಮಸ್ಯೆ. ಈಗ ಊರಲ್ಲಿ ಯಾರು ಮಾತಾಡಲ್ಲ. ಊರಲ್ಲಿ ಹಿಂಗ ಬಹಿಷ್ಕಾರ ಹಾಕಿದಾರ, ತಗ್ಸಕ್ತಾ ಇರಲ್ಲ. ಕೇಸು ಕಾನೂನು ಹಂಗೆ ನಡೆದವ್ ಸರ್. ಏರಿಂಗ್ ಓದ್ತಾ ಇದೀವಿ ನಾವು. ಈಗ ನಾನು ಹೇಳೋದು, ಇದು ನಿಮ್ಮೂರಿನ ವಿಚಾರ ಏನಿದೆ ಅದು ಕಾನೂನಾತ್ಮಕವಾಗಿ ಅವಶ್ಯವಾಗಿ ಅದೊಂದು ಅಪರಾಧ. ಅದಕ್ಕೆ ಬಹಳ ದೊಡ್ಡ ಬೆಲೆ ತೀರ್ತಾರೆ ಅವರು. ಇಲ್ಲ ಸರ್, ಅದ್ರದ್ದು ಸಮಸ್ಯೆ ಇಲ್ಲ ಸರ್. ಈಗ ನಮ್ಮ ಅಣ್ಣಗ ಹಚ್ಚಾರಲ್ಲ ಪೂಜೆ, ಈಗ ಏನಾದ್ರು ಮುಂದ ಈಗ ನಮ್ಮ ಅಣ್ಣಗ ಹಚ್ಚಾರ ನಮ್ಮ ಮೌನ ಹೆಸರಲ್ಲೇ ಅದಾರೆ. ಗುಡಿಗಳ ಪೂಜೆ ಮಾಡ್ತಾರೆ ಅಂದೆಲ್ಲ ನಮ್ಮ ಮೌನ ಹೆಸರಲ್ಲೇ ಅದ. ಈ ಮುಂದೆ ನಮ್ಮ ಸತ್ತ ಮೇಲೆ ಮಕ್ಕಳಿಗೆಲ್ಲರೂ ಇದು ಹೇಳ್ಬೇಕಂತ ಹೇಳ್ಯಾರ ನಮ್ಮವ್ರು. ಈ ಗುಡಿ ಪೂಜೆನ ಅವನೇ ಮಾಡ್ತಾನೆ. ಅವನಿಗೆ ಬಿಟ್ಕೊಡಂದ್ರೆ ದೈವದವ್ರು ನಾವ್ ಅವ್ನಿಗೆ ಬಿಟ್ಕೊಡಕ್ ಆಗ್ತಿರ್ಲಿ ಸರ್. ಈಗ ನಮ್ ಕಾಕರಿಗೆ ಬಿಟ್ಕೊಡಂದ್ರ ಅವ್ರು ನಮ್ ಕಾಕರಿಗೆ ಬಿಟ್ಕೊಡಲ್ಲ. ಅವು ಗುಡಿ ಪೂಜೆ ಮಾಡದೆ ಹೋದ್ರೆ ನಿಮ್ಗೆ ಏನ್ ನಷ್ಟ? ನಾವ್ ಮಾಡಲ್ ಸರ್, ಅದ್ರದ್ದು ನಷ್ಟ ಅಲ್ರಿ ಸರ್. ಈಗ ನಮ್ಮ ಒಳಗೆ ಜಗಳ ತಂದಿರ್ತಾ ಇದಾರಲ್ಲ, ಅವನಿಗೆ ಪೂಜೆ ಹಚ್ಚಿ ಅಂತ ಹೇಳಿ ಸರ್, ಮತ್ತೇನಿಲ್ಲ. ಅವ್ರಿಗೆ ಪೂಜೆ ಹಚ್ಚಿ ನಿಮ್ಗೆ ಯಾಕೆ ಜಗಳ? ಈಗ ಇಲ್ಲ ಸರ್, ಅದ್ರದ್ದು ನಮ್ಗೆ ಯಾಕೆ ಜಗಳ ಅಂದ್ರೆ, ಈಗ ಗುಡಿ ಪೂಜೆ ಅಲ್ಲ ನಮ್ಮ ಮೌನ ಹೆಸರು ಇದೆ ಸರ್. ನಮ್ಮ ಮೌನವಲ್ಲ ನಾವು ಉಣ್ತಾ ಇದ್ದೇವೆ ಸರ್. ಅಲ್ಲಿದೆ ಸಮಸ್ಯೆ. ಗುಡಿ ಪೂಜೆ ಮಾಡ್ತಲ್ಲ ಅವಲ್ಲ ನಮ್ಮ ಮೌನ ಹೆಸರು ಇದೆ ಸರ್. ಅದನ್ನ ನಾವು ಉಣ್ತಾ ಇದ್ದೇವೆ ಸರ್. ಅಂದ್ರೆ ನಾವು ಮಾಡ್ಕೊಂಡು ಉಣ್ತಿದ್ದೇವಲ್ಲ, ಅದನ್ನ ಈಗ ಮುಂದೆ ಅವ ಸತ್ತ ಮೇಲೆ ಅವನಿಗೆ ಬಿಟ್ಕೊಡಂತ ಸರ್. ನಮ್ಮ ಅಣ್ಣಗೆ ಬಿಟ್ಕೊಡಂತಾರೆ. ನಾವೆಲ್ಲ ಬಿಟ್ಟು ನಾವೆಲ್ಲ 4 ಎಕರೆ ನಮ್ಮ ಅಣ್ಣ ತಂದೆಗೆ ನಾವು 4 ಜನ ಹಂಚಿಲಾರ್ದೆ ಆ ಒಬ್ಬನಿಗೆ ಬಿಟ್ಕೊಡಕ್ ಆಗ್ತೇನೆ. ಹಲೋ, ಅದೇ ಸಮಸ್ಯೆ ಇರುತ್ತೆ ಸರ್, ಮತ್ತೇನಿಲ್ಲ. ನಿಮ್ ತಾಯಿ ಬದುಕಿದ್ದಾಗಲೇ 4 ಜನಕ್ಕೂ ಹಂಚೋದು ನಿಮ್ ತಾಯಿ ಕರ್ತವ್ಯ ಅಲ್ವಾ? ಹೌದು ಸರ್, ಹೌದ್ರಿ. ಮತ್ ನಿಮ್ಮ ಅಣ್ಣ ಪೂಜೆ ಒಪ್ಸಿದ್ದಾರೆ, ಊರ್ನವ್ರ ಮಾತು ಕೇಳಿದ್ದಾನೆ. ಈಗ ಅವನು ಮಾಡಿದ ತಕ್ಷಣ ಅವನ್ದು ಆಗೋದಿಲ್ಲ. ಈ ತಾಯಿ ಬದುಕಿದ್ದಾಗ ಒಂದಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ಇದು ಈಸಿಯಾಗಿ ಬದಲಾವಣೆ ಅಥವಾ ಈಸಿಯಾಗಿ ಸಾಲ್ವ್ ಆಗಬಹುದಾದ ವಿಚಾರ. ಬಟ್ ನೋಡಪ್ಪ, ನಾನು ಹೇಳೋದು ಆಸ್ತಿ ಹೆಂಗನ ಆಯ್ತು ಸರ್ ಈ ವಿಚಾರ. ಈಗ ಮುಂದೆ ಈ ಕೇಸ್ ಇದೆ, ಕೇಸನ್ನ ಏನೋ ಕ್ಲಿಯರ್ ಮಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಮುಂದೆ ನಮ್ ಜೀವನಕ್ಕನ ಅದಿದಾತಲ್ಲ ಸರ್. ಈಗ ನಮ್ಮ ಅಣ್ಣಗೆ ಈಗ ಹೆಣ್ಣು ಕೊಡ್ತಾ ಇಲ್ಲ ಸರ್, ಊರಲ್ಲಿ ಹಿಂಗ್ ಕಿರಿಕಿರಿ ಆಗ್ಯದ ಅಂತೇಳಿ ಎಲ್ಲಿ ಕೇಳಿದ್ರು, ನನಗ್ ಸಿಗ್ತಲ್ಲ. ಕೇಳಿಸ್ಕೊ. ಮೈಗೆ ಮೆತ್ತಿಕೊಂಡಿರುವ ಅಥವಾ ಬದುಕಿಗೆ ಮೆತ್ತಿಕೊಂಡಿರುವಂತಹ ಕಳಂಕಗಳು, ಕೇಸುಗಳು ಇವೆಲ್ಲವನ್ನ ತೊಳ್ಕೊಳ್ಳಿಕ್ಕೆ ಇಡೀ ಜೀವನ ಪೂರ್ತಿ ಸಾಕಾಗದೇ ಇರ್ಬೋದು. ಆದರೆ ನಾನು ಹೇಳೋದು, ಮದುವೆ ಅನ್ನೋದು ಅಥವಾ ಹೆಣ್ಣು ಕೊಡ್ಲಿಲ್ಲ ಅನ್ನೋದು, ಇಷ್ಟೆಲ್ಲ ಜಂಜಾಟಗಳ ನಡುವೆ ಎಲ್ಲ ಚೆನ್ನಾಗಿರೋರ್ಗೆ ಹೆಣ್ಣು ಕೊಡ್ಲಿಕ್ಕೆ ಒದ್ದಾಡ್ತಿದ್ದಾರೆ. ಇದೆಲ್ಲ ಇದ್ದಾಗ ಕಷ್ಟ, ಹೌದಲ್ಲಪ್ಪ? ಈಗ ಅದೇ ಕಷ್ಟ ಸರ್, ಅದೇ ಸಮಸ್ಯೆ ಇದೆ. ಈಗ ಅವ್ರದ್ದು ಏನಾರ ಮಾಡಿ ಸರ್, ನಮ್ಗೆ ಈಗ ನಮ್ಮ ಅಣ್ಣಗೊಬ್ಬನ ಒಕ್ಕಲ್ತನ ಮಾಡ್ತಿದ್ರೆ ಅವ್ನಿಗೆ ಎಣ್ಣೆ ಸಿಗ್ತಲ್ಲ, ಮೋಗ ಏಜ್ ಆಗಿದೆ ಸರ್, ಮಾಡ್ಕೊಳಕ್ಕೆ ಅಡಿಗೆ ಮಾಡೋದಕ್ಕೆ ಯಾರಲ್ಲ ಸರ್ ಮನೇಲಿ. ಕೇಳಿಸ್ಕೊಳಪ್ಪ. ಹ್ಞೂ ರೀ ಸರ್.
ಏನ್ ಹೇಳ್ತಾ ಇದ್ದೀರಾ ಆ ನೋವನ್ನು ನಾನು ಬಲ್ಲೆ. ಆದ್ರೆ ಯಾವುದೋ ಒಂದು ಹೆಣ್ಮಗಳು ಬಂದು ನಿಮ್ಮ ಜೊತೆ ನಿರ್ಭೀತಿಯಿಂದ ಬದುಕಬೇಕು ಅನ್ನೋದಾದ್ರೆ ಆಕೆಗೂ ಒಂದಷ್ಟು ಕನಸುಗಳಿರ್ತವೆ. ಇಷ್ಟೆಲ್ಲ ಜಂಜಾಟಗಳ ನಡುವೆ ಆಕೆ ಬಂದು ಯಾಕೆ ಒದ್ದಾಡಬೇಕು? ನಿಮ್ಮ ತಾಯಿಗೆ ವಯಸ್ಸಾಯ್ತು ಅಂತ ಆಕೆ ಬದುಕನ್ನು ಬಲಿ ಕೊಡ್ಲಿಕ್ಕೆ ಆಗುತ್ತೇನು? ಬಲಿ ಕೊಡೋದಾಗಲ್ಲ ಸರ್. ಆಗಲ್ಲಲ್ವಾ? ಹಾಗಾಗಿ ಈಗ ನಿನ್ನ ಪಾಲಿಗೆ ಈ ಪೂಜೆಗೆ ಕೊಟ್ಟಿರುವ ಆಸ್ತಿ ಬಿಟ್ಟು ಬೇರೆ ಆಸ್ತಿನೂ ನಿನ್ನ ಪಾಲಿಗೆ ಇದೆ, ಹೌದಲ್ಲಪ್ಪ? ಇಲ್ಲ ಸರ್, ನಾ ಆಸ್ತಿ ವಿಚಾರ ಮಾಡ್ತೇನೆ ಸರ್. ನಾನು ಕೇಳಿಸ್ಕೋ, ಓಕೆ ಸರ್, ಸಾರಿ ಸರ್. ಇದನ್ನು ಹೇಳಿದೆ ಅದನ್ನು ಹೇಳಿದೆ, ಅದು ಹಂಗಲ್ಲ. ಓಕೆ ಸರ್, ಸಾರಿ ಸರ್. ನಾನು ಆಸ್ತಿ ವಿಚಾರ ಹೇಳ್ತಿಲ್ಲ ಸರ್. ಇನ್ನೇನು ಮದುವೆಗೆ ಹೆಣ್ಣು ಕೊಡ್ತಿಲ್ಲ ಅನ್ನೋದು ನಾನು ಹೇಳ್ತಿಲ್ಲ. ಇದು ನಿಮ್ಮ ಮನೆಗೆ ಒಲಿದು ಬಂದ್ಬಿಟ್ಟಿದೆ ಈ ದುಃಖ ಅಥವಾ ಈ ಜಂಜಾಟ, ಯಾಕೋ ಅಂಥವರ ಕಣ್ಣು ನಿಮ್ಮ ಮೇಲೆ ಬಿದ್ದು ಬಿಟ್ಟಿದೆ. ಇದೆಲ್ಲವೂ ಕಾನೂನಾತ್ಮಕವಾಗಿ ಸರಿ ಆಗಬೇಕಾದಾಗಲೇ ಅದಕ್ಕೊಂದು ಮುಕ್ತಿ ಸಿಗೋದೇ ಹೊರತು ಇಲ್ಲಿ ನಾನು ನೀನು ಹೇಳೋದ್ರಿಂದ ಹೌದು ಇದೊಂಥರ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳುವಂತಹ ಈ ಜಾಲ ಅಥವಾ ಇದೊಂಥರ ಸತಿ ಸಹಗಮನ ಪದ್ಧತಿ. ಗಂಡ ಸತ್ತು ಹೋದಾಗ ಹೆಣ್ಣನ್ನು ಕೂಡ, ಬದುಕಿರೋ ಹೆಣ್ಣನ್ನು ಕೂಡ ಗಂಡನ ಜೊತೆ ಕೊಲ್ಲುವ ಬುದ್ಧಿ ಎಷ್ಟು ನೀಚವೋ ಈ ಬಹಿಷ್ಕಾರ ಅನ್ನೋದು ಅಷ್ಟೇ ನೀಚತನದ ಮನಸ್ಥಿತಿ. ಅದರಲ್ಲೂ ತಪ್ಪಿತಸ್ಥರಲ್ಲದೆ ಹೋದಾಗಲೂ ಹಾಕುವ ಅವರವರ ದ್ವೇಷಗಳು, ಅವರವರ ಹಣ, ಆಡಂಬರ, ವೈಭವ, ಇನ್ಫ್ಲೂಯೆನ್ಸ್ ಇವುಗಳನ್ನು ಬಳಸಿಕೊಂಡು ಬಡವರ ಮೇಲೆ ದೌರ್ಜನ್ಯ ಮಾಡುವ, ಬಹಿಷ್ಕಾರ ಹಾಕುವ ಈ ಬುದ್ಧಿ, ಇದಕ್ಕೆ ಗತಿ ಕಾಣಿಸುತ್ತೆ. ಸರ್ಕಾರ ಅಥವಾ ಕಾನೂನು ಇದಕ್ಕೊಂದು ಗತಿ ಕಾಣಿಸುತ್ತೆ. ಆದರೆ ನಿಮಗೆ ನಾನು ಹೇಳೋದು, ಅಣ್ಣ ತಮ್ಮ ಇದು ಯಾವತ್ತಿದ್ರೂ ಒಂದು ದಿವಸ 5 ಬೆರಳು ಹೇಗೆ ಸಮ ಇಲ್ವೋ ಹಾಗೆ ಒಂದೇ ಮನೆಯಲ್ಲಿ ಹುಟ್ಟಿದ 5-10 ಅಣ್ಣ ತಮ್ಮಂದಿರು ಒಂದೇ ಥರ ಇರ್ಲಿಕ್ಕೆ ಆಗಲ್ಲಪ್ಪ. ನೀನು ಹೇಳ್ತಾ ಇದೀಯಾ ಈತ ಊರಿನವ್ರ ಮಾತು ಕೇಳಿ ನಮ್ಮ ನಡುವೆ ಅವರು ತಂದಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ, ಇದನ್ನು ನಮ್ಮ ಅಣ್ಣ ಅರ್ಥ ಮಾಡ್ಕೊಳ್ತಿಲ್ಲ ಅಂತ. ಈಗ ನಿಮ್ಮ ಅಣ್ಣ ಅವನು ಮದುವೆ ಆಗಿದ್ದಾನೆ, ಅವನಿಗೆ ಹೆಂಗ ಬೇಕೋ ಅವನು ಹೆಂಡತಿ ಹೇಳ್ಕೊಡ್ತಾಳೋ ಇಲ್ವೋ ಊರಿನವ್ರು ಹೇಳ್ಕೊಟ್ರು, ಅಂತಿಮ ಒಂದು ದಿವಸ ದಾಯಾದಿಗಳು ಹಾಗೇ ಆಗ್ತಿರಲ್ಲಪ್ಪ. ಹೌದು ಸರ್, ದಾಯಾದಿಗಳು ಹಾಗೆ ಆಗಬೇಕು ಅನ್ನೋ ನಿಯಮ ಇಲ್ಲ, ಬಟ್ ಪರಿಸ್ಥಿತಿಗಳು ಹಂಗ ಮಾಡ್ಬಿಡ್ತವೆ. ಹೌದು ಸರ್. ಹಾಗಿರ್ಬೇಕಾದಾಗ ನಿನ್ನ ತಾಯಿ ಆ ತಾಯಿಯ ಒತ್ತಾಯ ಮಾಡಿ ನೀನು ಬದುಕಿದ್ದಾಗಲೇ ಇದಕ್ಕೊಂದು ಮುಕ್ತಿ ಕೊಟ್ಟು ಹೋಗು, ಇಲ್ಲಾಂದ್ರೆ ಆಮೇಲೆ ಹೆಣಗಳು ಉರುಳುತ್ತವೆ. ಹೌದು ಸರ್. ನೀವು ಸುಮ್ಮನಿದ್ರು ಅವನು ಸುಮ್ಮನಿರಲ್ಲ. ನಿಮ್ಮ ಪಾಲಿಗೆ ಬರೋ ಆಸ್ತಿಯನ್ನು ಬಿಟ್ಕೊಟ್ಬಿಡಿ, ದಾನಶೂರ ಕರ್ಣರಾಗ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮ ಪಾಲಿಗೆ ಏನು ಬರಬೇಕು ಅದನ್ನ ಕಾನೂನಾತ್ಮಕವಾಗಿ ತಾಯಿ ಬದುಕಿದ್ದಾಗಲೇ ಅದನ್ನ 4 ಜನರ ಹೆಸರಿಗೆ ಪೂಜೆ ಆತ ಮಾಡ್ತಿರ್ಬೋದು, ಆದ್ರೆ ಆತನಿಗೂ ಒಂದು ಪ್ರಜ್ಞೆ ಇರಬೇಕು. ಪೂಜೆ ನಾನು ಮಾಡಿದ ಮಾತ್ರಕ್ಕೆ ಎಲ್ಲವೂ ನನಗೆ ಸಿಗಬೇಕು ಅಥವಾ ಸಿಗುತ್ತೆ ಅನ್ನೋ ಭ್ರಮೆ ಬೇಡ. ನನ್ನ ತಾಯಿ ಮನಸ್ಸು ಮಾಡಿದ್ರೆ ಬದುಕಿದ್ದಾಗ 4 ಜನ ಕಂಚು ಹೋಗ್ಬೋದು. ಹಾಗಾಗಿ ಇದು ತಾಯಿಯ ನಿರ್ಧಾರ, ಗಟ್ಟಿ ನಿರ್ಧಾರ, ಇಲ್ಲ ಅವಶ್ಯಕತೆ ಇದೆ. ಮತ್ತೆ ಎಲ್ಲರೂ ಒಟ್ಟಿಗೆ ಇರ್ತೀವಿ, ಅಣ್ಣಂದಿರೆಲ್ಲ ಅಯ್ಯೋ ನಮ್ಮ ನಡುವೆ ತಂದಾಗ್ತಿದ್ದಾರೆ. ಇಲ್ಲಪ್ಪ, ಈಗ ನೀವು ಇನ್ಯಾರೋ ಒಬ್ರು ಅಣ್ಣ ಅಥವಾ ಇಬ್ರು, ನೀವೇನೋ ಒಂದು 3 ಜನ ಒಂದೇ ಮನಸ್ಸಿನವ್ರು ಇರ್ಬೋದು, ಬಟ್ 5 ಜನ ಹಂಗೆ ಇರ್ತಾರೆ ಅನ್ನೋ ಭ್ರಮೆಯಲ್ಲಿ ಇರಬೇಡ ಸದಾ. ಯಾಕಂದ್ರೆ ನೀನು ಬ್ಯಾಚುಲರ್ ಆಗಿದ್ದೀಯ, ನಿನ್ನ ಯೋಚನೆ ಬೇರೆ, ಮದುವೆಯಾಗಿ ಮಕ್ಕಳಿರೋ ಅಥವಾ ಮದುವೆ ಆಗಿರೋ ಅವ್ರ ಯೋಚನೆ ಬೇರೆ, ನಿನ್ನ ಅಣ್ಣಂದಿರ ಕೆಲವು ಯೋಚನೆ ಬೇರೆ. ಅವ ಬ್ಯಾಚುಲರ್ ಆಗಿದ್ದಾಗ ಅಯ್ಯೋ ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಏನು ಬುದ್ಧಿ ಇದೆ, ಅದು ಮದುವೆ ಆದಾಗ ನಿನ್ನ ಅಣ್ಣಂದಿರಿಗೆ ಆ ಬುದ್ಧಿ ಬರದೇ ಇರ್ಬೋದು. ಸೊ ಹಾಗಿದ್ದಾಗ ಈ ದೇವಸ್ಥಾನಕ್ಕೆ ಕೊಟ್ಟಿರುವ ಈ ಆಸ್ತಿ ಏನಿದೆ ಇದು ಸರಿ ಮಾಡಿಕೊಳ್ಳುವಂಥದ್ದು ಅಥವಾ ಇದು ಸರಿ ಹೋಗಬೇಕು. ಒಂದು ಇಲ್ಲಿ ಕಾನೂನು ಮತ್ತು ನಿನ್ನ ತಾಯಿಯ ನಿರ್ಧಾರ, ಇದರ ಬಿಟ್ಟು ನೀವು ಆ ಕಡೆ ಎಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರು ಇದು ನಿಮ್ಮ ಹೇಳಿಕೆಗಳಿಂದ ನಿಮ್ಮ ಅಳು, ನೋವು, ದುಃಖ, ಹಠ ಇವುಗಳಿಂದ ಸರಿ ಹೋಗುವಂಥದ್ದಲ್ಲ. ಇನ್ನು ಮದುವೆ ಎನ್ನುವ ವಿಚಾರಕ್ಕೆ ಬಂದಾಗ ಇದೆಲ್ಲವೂ ಸರಿ ಹೋಗಿ ಅಥವಾ ಇದೆಲ್ಲವೂ ಗೊತ್ತಿದ್ದು ನಾನು ಮದುವೆ ಆಗ್ತೀನಿ ಇನ್ನು ಮುಂದೆ ಬರೋ ಹೆಣ್ಣು ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್, ನಾವು ವಾಸ್ತವಕ್ಕೆ ಮಾತಾಡೋಣ. ಆಯ್ತು ಕಣಪ್ಪ, ಇಷ್ಟೊಂದು ಕೇಸ್ಗಳಿದ್ರೇನು ನನಗೆ ಮನುಷ್ಯತ್ವ ಮುಖ್ಯ ಅಂತ, ಅದು ಸಿನಿಮಾ ಕತೆ ಅಲ್ಲ, ಇದು ಜೀವನ. ಅರ್ಥ ಆಯ್ತಲ್ಲ? ಹಾಗಾಗಿ ಇವತ್ತಿನ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ರೆ ಹೆಣ್ಣು ಕೊಡೋಕು ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ಈ ಸ್ಥಿತಿಯಲ್ಲಿ ನಾನು ಇದೆಲ್ಲವನ್ನು ಸಹಿಸಿ ಒಪ್ಕೊಂಡು ನನಗೆ ಹೆಣ್ಣು ಕೊಡ್ತಿಲ್ಲ, ಹೆಣ್ಣು ಕೊಡದೇ ಇರೋದು ನಿಮ್ಮ ಮನೆಯಲ್ಲಿ ಏನೆಲ್ಲ ಕಥೆಗಳು ನಡೀತಾ ಇದ್ದಾವಲ್ಲ, ಮತ್ತು ಊರಿನವರೊಂದಿಗೆ ನಿಮ್ಮೊಂದಿಗೆ ನಡೀತಾ ಇರೋ ಸಂಘರ್ಷಗಳು, ಅಲ್ಲಿ ಯಾರ ಪ್ರಾಣಕ್ಕೂ ಭದ್ರತೆ ಇಲ್ಲ ಅಂತ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ.
ಯಾರ ಕಾರಣಕ್ಕೂ ಪ್ರಾಣಕ್ಕೆ ಭದ್ರತೆ ಇಲ್ಲ ಅಂದಮೇಲೆ ಯಾರು ಹೆಣ್ಣು ಕೊಡೋಕ್ಕಿಂತ ನಿಮ್ಗೆ ಅನ್ಸ್ಬೋದು ಇಲ್ಲ ಸರ್ ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ. ಬಟ್ ನೀವು ಆಸ್ತಿ ಬರಬೇಕಾಗಿರೋದು ಒಂದೇ ಬರುತ್ತೆ. ಬಟ್ ಸ್ವಂತ ಶ್ರಮದಿಂದ ನಿಮ್ಮ ಸಾಮ್ರಾಜ್ಯ ನೀವು ಕಟ್ಟಿಕೊಂಡು ನಿಮ್ಮ ದುಡಿಮೆಯಲ್ಲಿ ಬಾಡಿಗೆ ಮನೆ ಮಾಡ್ಕೊಳ್ತಿರೋ ನಾನು ಶಕ್ತಿವಂತನಾಗಿ ನಾನು ಎಲ್ಲ ರೀತಿಯಲ್ಲೂ ಯೋಗ್ಯನಾಗಿ ಬೆಳೆದಾಗ ನನಗೆ ಎಲ್ಲವನ್ನ ಹೋರಾಡುವ ಶಕ್ತಿ ಇದ್ದಾಗ ನಾನು ಯಾರನ್ನು ಬೇಕಾದರೂ ಎದುರಾಕೊಳ್ಬೋದು. ಬಟ್ ನನಗೇನೂ ಶಕ್ತಿ ಇಲ್ಲ, ಇನ್ನೂ ನಾನು ಏನೂ ದುಡಿಮೆ ಮಾಡ್ತಿಲ್ಲ, ಅವರು ನನಗೆ ಈ ಆಸ್ತಿ ಕೊಡಬೇಕು ಈ ಆಸ್ತಿ ಕೊಡಬೇಕು ಅಂದರೆ ಬರೋದನ್ನು ಕಾಯ್ಕೊಂಡೇ ನನ್ನ ಜೀವನ ಮುಗಿದು ಹೋಗೋದಲ್ಲ. ಇಲ್ಲಪ್ಪ ಇವ್ರ ಆಸ್ತಿ ನಂಬಿಕೊಂಡಿಲ್ಲ, ಬೆಂಗಳೂರಲ್ಲಿ ಅಥವಾ ಎಲ್ಲ ಹೊರಗಡೆ ಹೋಗಿ ದುಡಿತಾ ಇದ್ದಾನೆ, ಅವ್ನಿಗೆ ಎಷ್ಟು ಸಂಬಳ ಬರುತ್ತೆ, ಅವನು ಇಂಥ ಮನೆ ಮಾಡ್ಕೊಂಡು ಚೆನ್ನಾಗಿದ್ದಾನೆ, ತಾಯಿನೂ ಆಗ ಕರ್ಕೊಂಡು ಹೋಗ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ, ಈ ಕೇಸು ಈ ಹೊಡೆದಾಟ ಈ ಗೌಡ್ರ ಜೊತೆ ಇದು ಯಾವುದೂ ಇಲ್ಲಪ್ಪ, ಅವನು ಒಂದು ದಿವಸ ಬರ್ತಾನೆ ಇವರೆಲ್ಲರನ್ನೇ ಎದುರಾಕೊಳ್ತಾನೆ. ಆದರೆ ಅದಕ್ಕೊಂದು ಶಕ್ತಿ ಬೇಕಲ್ಲಪ್ಪ, ಅದನ್ನು ಮೊದಲು ನಾನು ಸಂಪಾದಿಸಬೇಕು. ಈಗ ಅವರೆಲ್ಲ ಪೊಲೀಸ್ನವ್ರಿಗೆ ಕಾಸು ಕೊಟ್ಟು ಪೊಲೀಸ್ನವ್ರಿಗೆ ಲಂಚ ಕೊಟ್ಟು ಕೇಸ್ಗಳನ್ನೇ ಉಲ್ಟಪಲ್ಟ ಮಾಡೋ ಶಕ್ತಿ ಹೇಗೆ ಬಂತು ಅಂದರೆ ಅವರು ಹಣಕಾಸು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಆ ಶಕ್ತಿ ಹೊಂದಿದ್ದಾರೆ. ಅಂದರೆ ನಾನು ಯಾಕೆ ಸೋಲ್ತಿದ್ದೀನಿ ನನಗಷ್ಟು ಶಕ್ತಿ ಇಲ್ಲ ಅಂತ. ಕಾನೂನು ಹಣವಂತರಿಗೆ ನ್ಯಾಯವನ್ನು ಕೊಡುತ್ತೆ ಅಂತ ಏನಿಲ್ಲ, ಅವರು ಸೋಲೋ ಪರಿಸ್ಥಿತಿ ಬಂದೇ ಬರುತ್ತೆ. ಬಟ್ ಸದ್ಯಕ್ಕೆ ನಿನಗೆ ಹಾಗೆ ಕಾಣ್ತಾ ಇದೆ, ಹೌದಪ್ಪ ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ ಅಂತ. ಇವರು ಪೊಲೀಸ್ ಸ್ಟೇಷನ್ ಮಟ್ಟಗಳಲ್ಲಿ ಒಂದಷ್ಟು ನಿರ್ಧಾರ ತಗೊಳ್ಬೋದು, ಆದರೆ ದುಡ್ಡಿರೋರು ಕೋರ್ಟ್ ಮಟ್ಟಕ್ಕೆ ಹೋದಾಗ ಅಲ್ಲೇನು ಅವ್ರ ಇನ್ಫ್ಲೂಯೆನ್ಸ್ ನಡೆಯೋಕ್ಕಿಲ್ಲ. ಹಾಗಾಗಿ ಇದೇನು ಹಿಯರಿಂಗಲ್ಲಿ ಇದ್ದಿರಲ್ಲಪ್ಪ, ಇನ್ನೂ ಏನೋ ನಡೀತಾ ಇದೆ ಕೇಸು, ಅದ್ರ ಪಾಡಿಗೆ ಅದು ನಡೆಸಿ. ಆದರೆ ಈ ದೇವಸ್ಥಾನದ ಪೂಜೆಯ ವಿಚಾರದಲ್ಲಿ ನಿಮ್ಮ ಪಾಲಿಗೆ ಏನು ಬರಬೇಕು ಅದು ನಿನ್ನ ತಾಯಿ ನಿರ್ಧಾರ ಮಾಡಿ ಮುನ್ನುಗ್ಗಿದ್ರೆ ಇದು ಬೇಗ ಪರಿಹಾರ ಆಗುತ್ತೆ. ಬಟ್ ಮದುವೆ ವಿಚಾರದಲ್ಲಿ ಇದು ಯಾವುದೂ ಇತ್ಯರ್ಥ ಆಗದೆ ಅಥವಾ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವ ನಿರ್ಧಾರ ಮಾಡದೆ ಯಾವುದು ಹೆಣ್ಣನ್ನು ಮದುವೆ ಆಗಿ ಆಕೆಗೆ ನೀವು ತೊಂದರೆ ಕೊಡ್ತೀರಾ ಅಂತ ಹೇಳ್ತಾ ಇಲ್ಲ, ಬಟ್ಟು ತುಂಬ ದಿನ ನೀವು ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಅಣ್ಣಂಗೂ ಹೆಣ್ಣು ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ನಿನಗೂ ಗೊತ್ತಲ್ಲಪ್ಪ, ಅದೇನು ರಹಸ್ಯವಾಗಿ ಏನು ಉಳಿದಿಲ್ಲ. ಇವತ್ತು ನೀನೇ ಕಾರ್ಯಕ್ರಮದಲ್ಲಿ ನೋಡಿದ್ಯಾ, ಗೌರ್ಮೆಂಟ್ ಜಾಬ್ ಇದ್ದವ್ರಿಗೂ ಮದುವೆಗಳಾಗ್ತಾ ಇಲ್ಲ, ಏನು ಆಸ್ತಿ ಅಂತಸ್ತಿದ್ರು ಮದುವೆ ಆಗ್ತಿ, ಏನಾಯ್ತು ಮತ್ತೆ? ಹಾಗಾಗಿ ಈ ಕೋರ್ಟು ಕೇಸು ಅಂದಾಗ ಎಂತ ಮನೆ ಸಾಕಿರೋ ನಾಯಿ ಕೂಡ ನಿಮ್ಮ ಮನೆ ಬಿಟ್ಟು ಹೋಗ್ಬಿಡುತ್ತೆ. ಹಂಗೆ ಇವೆಲ್ಲ. ಸೊ ಹಾಗಾಗಿ ಈ ವಿಚಾರದಲ್ಲಿ ಅಣ್ಣಂಗೆ ಹೆಣ್ಣು ಸಿಗಲಿಲ್ಲ, ನಿಮ್ಮ ಪ್ರಯತ್ನ ನೀವು ಮಾಡಿ. ಬಟ್ ನಾನು ಹೇಳೋದು, ಮೊದಲು ಈ ಕಳಂಕಗಳಿಂದ ಮುಕ್ತರಾದರೆ ಅದೇ ಜೀವನದ ಸಾರ್ಥಕತೆ. ಈ ಕಳಂಕಗಳು ಅವ್ರು ಕೇಸ್ ಹಾಕಿದ್ರು, ಇವ್ರು ಹಿಂಗಂದ್ರು, ಇವೆಲ್ಲವನ್ನು ಮೈ ಮೇಲೆ ಮೆತ್ಕೊಂಡು ನೀನು ಯಾರನ್ನು ಮದುವೆ ಆದರೂ ಕೂಡ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಪರವಾಗಿಲ್ಲ, ನಾವು ಬ್ರಹ್ಮಚಾರಿಯಾಗಿ ಉಳಿದ್ರೂ ಪರವಾಗಿಲ್ಲ, ನಾವು ನಮ್ಮ ಆಸ್ತಿಯನ್ನು ಯಾವುದೋ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಯಾವುದೋ ಧರ್ಮ ಕಾರ್ಯಕ್ಕೆ ಬಳಸಿದ್ರೂ ಪರವಾಗಿಲ್ಲ, ಆದರೆ ಅನ್ಯಾಯ ಮಾಡಿದವರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದು ನಮ್ಮ ಕರ್ತವ್ಯ ಅಂತ ನೀವು ಅಂದುಕೊಳ್ಬೇಕು. ಅದು ನೀವು ಬಡಿರಿ ಅಂತ ಹೇಳ್ತಾರೆ, ಕಾನೂನಾತ್ಮಕವಾಗಿ ಹೋರಾಡಿ, ಅದೇ ನಿಮ್ಮ ಮೊದಲ ಆದ್ಯತೆ ಹೋಗಬೇಕು ಹೊರತು ಇದ್ರ ನಡುವೆ ನನಗೆ ಹೆಣ್ಣು ಸಿಗ್ತಿಲ್ಲ. ಹೌದು, ಅದು ಒಬ್ಬ ಪುರುಷನಾಗಿ ಅಥವಾ ಸಂಸಾರ ವಂಶ ಉಳಿಸ್ಕೊಳ್ಳೋಕೆ ಅದು ನಿಮ್ಮ ಆಸೆಗಳೇ ಇರಬಹುದು. ಬಟ್ ವಾಸ್ತವ ಹಾಗಲ್ವಲ್ಲಪ್ಪ. ಒಲೆ ಗಟ್ಟಿ ಇದ್ದರೆ ನಾವು ಒಳ್ಳೊಳ್ಳೆ ಸೌದೆಯನ್ನು ಒಲೆಗೆ ಇಡಬಹುದು, ಒಲೆ ಗಟ್ಟಿ ಇಲ್ಲ ಅಂದರೆ ಚಿಕ್ಕ ಸೌದೆ ಇಟ್ಟರು ಒಲೆ ಮುರಿದೋಗುತ್ತಲ್ಲಪ್ಪ. ಹಾಗಾಗಿ ನೀವು ಮೊದಲು ದೇಹ, ಮನಸ್ಸು, ಮನೆ ಇವೆಲ್ಲವನ್ನು ಗಟ್ಟಿ ಮಾಡ್ಕೊಳ್ಳೋಕೆ, ಈ ಕಳಂಕಗಳಿಂದ ಹೊರಗಡೆ ಬರೋಕೆ ನೀವು ಹೋರಾಟ ಮಾಡ್ತಿದ್ದೀರಾ. ಅಯ್ಯೋ ಅವನ್ಯಾರೋ ಗೌಡ್ರು ಇಂಥ ಯಾರ್ಯಾರನ್ನೋ ನೀವು ಎದುರಾಕೊಂಬಿಟ್ಟಿದ್ದೀರಾ ಅನ್ನೋ ಈ ಹೋರಾಟ ಮಾಡುವ ಕಿಚ್ಚು, ನಾನು ಇವ್ರನ್ನ ಮದುವೆ ಆಗ್ತೀನಿ ಅನ್ನಬೇಕು. ನೀವು ಹೋರಾಟ ಮಾಡೋ ದಾರಿಯಲ್ಲೇ ನಿಮಗೆ ಯಾರೋ ಸಂಗಾತಿಗಳು ಸಿಗ್ತಾರೆ ಹೊರತು ನೀವು ಹೋರಾಟ ಮಾಡ್ದೇನೆ ಆ ಕೇಸುಗಳೆಲ್ಲ ಹಂಗೆ ಓಡಾಡ್ತಿದ್ದಾವೆ. ನೀವು ಸಂಗಾತಿ ಹುಡುಕೊಂಡು ಹೋದ್ರೆ ಅದು ಸಿಗಲ್ಲ. ಹಂಗೂ ಸಿಕ್ಕರೆ ಅದು ತುಂಬ ದಿನ ಉಳಿಯಲ್ಲ. ಇವತ್ತಿನ ಹೆಣ್ಣು ಮಕ್ಳು ಹೆಂಗೆ, ಎಲ್ಲರೂ ಅಂತಲ್ಲ, ಬಟ್ ಕೆಲವೊಬ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಹೆಣ್ಣು ಸಿಗ್ತಾ ಇಲ್ಲ, ನಾವು ಹೋದ ಮನೇಲಿ ನಮ್ಮನ್ನು ಕೂರಿಸಿ ನಮಗೆ ಊಟ ಹಾಕಬೇಕು ಅನ್ನೋ ನಿರೀಕ್ಷೆಯಲ್ಲಿ ಅವ್ರು ಇರ್ತಾರೆ.
ಬಟ್ ನಿಮ್ಮ ಮನೆ ಕಥೆಗಳು ಹಂಗಿಲ್ಲ. ಹೌದು ಹಾಗಾಗಿ ಈ ವಿಚಾರದಲ್ಲಿ ಮೂರು ಸಂಗತಿಯನ್ನು ನೀವಿಲ್ಲಿ ಹೇಳಿದ್ರಿ. ಒಂದು, ಕಾನೂನಾತ್ಮಕವಾಗಿ ಏನು ನಡೀತಾ ಇದೆ ಅದನ್ನು ಬಿಡಬೇಡಿ, ಅದನ್ನು ಮುಂದುವರಿಸಿ. ಆ್ಯಂಡ್ 2, ನಿಮ್ಮ ಪಾಲಿಗೆ ಏನು ಆಸ್ತಿ ಇದೆ, ಈಗ ಎಷ್ಟು ಆಸ್ತಿ ಇದ್ರೂ ಕೂಡ ಅದರಲ್ಲಿ ಬೆಳೆಯೋ ಶಕ್ತಿ ಇಲ್ಲದೆ, ಬೆಳೆಯೋಕ್ಕಾಗದೆ ಎಷ್ಟೋ ಜನ ಬೆಂಗಳೂರು ಕಡೆ ಬಂದು ದುಡ್ಕೊಂಡು ತಿಂತಿದ್ದಾರೆ. ಹೌದು ನೀವು ಅದಕ್ಕೇ ನಂಬಿಕೊಂಡು ಕೂತ್ಕೊಳ್ಬೇಡಿ, ಅದು ಬರೋ ಕಾಲಕ್ಕೆ ಬರ್ತದೆ. ನಿಮ್ಮ ತಾಯಿ ಸಹಾಯ ತಗೊಂಡು ಬದುಕಿದ್ದಾಗಲೇ ಅದಕ್ಕೊಂದು ಅಮ್ಮ ಪೂಜೆ ಅವನು ಮಾಡ್ತಿರ್ಬೋದು, ಎಲ್ಲರಿಗೂ ಇದನ್ನು ಬರೆದು ನೀನೇ ಒಂದು ಇತ್ಯರ್ಥ ಮಾಡಿ ಹೊರಡಬೇಕಮ್ಮ. ನೀನು ಹಾಗೆ ಹೋದರೆ ಇದು ಮುಂದೆ ಏನೇನೋ ಆಗೋಗ್ಬಿಡುತ್ತೆ. ಅಮ್ಮನಿಗೆ ನೀವು ಇದನ್ನು ರಿಕ್ವೆಸ್ಟ್ ಮಾಡಬೇಕು. ಆ್ಯಂಡ್ ಮದುವೆ ವಿಚಾರ ಅಂತ ಬಂದಾಗ ನೀವು ಇಷ್ಟೆಲ್ಲ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಇಲ್ಲಿ ಏನೇನೋ ನಡೀತಾ ಇದೆ, ಇದರ ನಡುವೆ ಮದುವೆ ಆಗಲಿಕ್ಕೆ ಇದೆಲ್ಲ ಗೊತ್ತಿದ್ದು ಯಾರೋ ಮುಂದೆ ಬಂದರೆ ಖಂಡಿತ ಆಗಿ. ಬಟ್ ಈ ಸಮಯದಲ್ಲಿ ಅದು ಕಷ್ಟ. ಇದೆಲ್ಲದರಿಂದ ಮುಕ್ತಿ ಹೊಂದಿ ಮೊದಲು ಹಣ ಮಾಡಿ, ಒಳ್ಳೆ ದಾರಿಯಲ್ಲಿ ಹಣ ಮಾಡಿ, ಬಿಡಿ ದ್ವೇಷ ಬಿಡಿ. ಆಯಿತು, ಏನು ಯಾರು ಕೊಂದರು ಅವ್ರವ್ರ ಕಾಲ ಉತ್ತರ ಕೊಡುತ್ತೆ, ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಿನ್ನ ಕಣ್ಣು ಮುಂದೆನೇ ಎಲ್ಲ ನರಳುತ್ತಾರೆ. ಈಗ ನೀನು ಅದೊಂದು ದ್ವೇಷ ಕಟ್ಕೊಂಡು ಕೂತ್ಕೊಳ್ಬೇಡ, ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗ್ಬೇಕು ಅದಾಗಲಿ. ಇವತ್ತು ಎಂತ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಹೋಯ್ತಾರಲ್ಲಪ್ಪ ಜೈಲಿಗೆ. ಅದು ಹೆಣ್ಣು ಹೊನ್ನು ಮಣ್ಣು ಬಡವರು, ಈ ದೌರ್ಜನ್ಯಗಳು, ನಮ್ಗೆ ಅಧಿಕಾರ ಇದೆ, ನಮ್ಗೆ ಏನು ಬೇಕಾದರೂ ಮಾಡ್ಬೋದು, ಈ ದರ್ಪಗಳು ಅಹಂಕಾರಗಳು, ಧರ್ಮದ ಹಾದಿಯನ್ನು ಮೀರಿದ ಮರುಕ್ಷಣದಿಂದಲೇ ನಿಮ್ಮ ಪತನ ಶುರುವಾಗುತ್ತೆ. ನೀವು ಗೌಡ್ರಾಗಿರಿ, ನೀವು MLA ಆಗಿರಿ, ನೀವು MP ಆಗಿರಿ, ಏನೇ ಆಗಿರಿ, ಕಳೆದ 5 ವರ್ಷದ ಹಿಂದಿನಿಂದ ನೀವು ಹಾದಿ ತಪ್ಪಿದ್ದೀರಾ ಅಂದರೆ ನನಗೇನೋ ಆಗುತ್ತಾ. ನೀವು ಅಧಿಕಾರದಲ್ಲಿದ್ದಾಗ ನಿಮಗೆ ತಪ್ಪಿಸ್ಕೊಳ್ಳೋಕ್ಕಾಗೋಕ್ಕಾಗ್ಬೋದು ಅಥವಾ ತಪ್ಪಿಸ್ಕೊಳ್ಬೋದು, ಆದರೆ ಅಧಿಕಾರ ಶಾಶ್ವತ. ಅದು ಅಧಿಕಾರದಿಂದ ಕೆಳಗೆ ಬಂದ ತಕ್ಷಣ ಕರ್ಮ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಹಾಗಾಗಿ ಯಾರನ್ನೂ ಬಿಡಲ್ಲ. ಹಾಗಾಗಿ ನೀವು ಸ್ವಲ್ಪ ದುಡಿಮೆ ಕಡೆ ಗಮನ ಕೊಡಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಏನು ಹೋರಾಟ ನಡೀತಾ ಇದೆ ನಿಮ್ಮ ಕೈಲಾದಷ್ಟು ಮುಂದುವರಿಸಿ. ಆ್ಯಂಡ್ ಬಹಿಷ್ಕಾರ ಹಾಕಿದ್ರು ನೋಡಪ್ಪ, ಒಂದು ಊರಿನವ್ರು ಹಾಕ್ಬೋದು, ಜಗತ್ತು ವಿಶಾಲವಾಗಿದೆಯಲ್ಲಪ್ಪ. ಜಗತ್ತು ವಿಶಾಲವಾಗಿದೆ. ಬದುಕ್ತೀನಿ ಅನ್ನೋ ಇಚ್ಛಾಶಕ್ತಿ ಇದ್ರೆ ಆಸ್ತಿ ಅಂತಸ್ತು ಸಂಬಂಧ ಇದ್ಯಾವುದು ಬೇಡ, ನಾನು ಬದುಕ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ನನಗೆ ಅದು ಬೇಕು ಇದು ಬೇಕು. ತಂದೆನೂ ಎಷ್ಟೊಂದು ಆಸೆ ಇಟ್ಕೊಂಡಿದ್ರು, ಮುಗ್ದೋಯ್ತಲ್ಲ ಬದುಕು ತಂದೆದು. ಹಾಗಾಗಿ ನಾನು ಮುಖಾಮುಖಿ ನಿಂತ್ಕೊಳ್ಳೋದ್ರಿಂದ ನಾನು ಎಲ್ಲವನ್ನು ದ್ವೇಷದಲ್ಲಿ ಹೊಡೆದಾಕ್ಬಿಡ್ತೀನಿ, ಚರ್ಚೆ ಹಾಕ್ಬಿಡ್ತೀನಿ ಅಂದ್ರೆ ಆಗಲ್ಲ. ಅದು ಅಂತ ದುಷ್ಟರಿದ್ದಾರೆ, ಅವರಿಂದ ದೂರ. ಅಂದ್ರೆ ನಿಮ್ ಕಡೆ ಕಲ್ಲೆಸ್ತವ್ರಿಗೆ ನೀವು ಬೆಣ್ಣೆ ಎಸಿರಿ ಅಂತ ಒಂದು ಮಾತಿದೆ. ಈಗ ಅವರು ಓಡಿದ್ರು ನೀವು ಓಡಿದ್ರಿ, ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಆಗಲಿ. ಬಟ್ ನೀವು ತಿರುಗಿಸಿ ಹೊಡೆಯೋ ಕಾಲ ಬರುತ್ತೆ, ಅವತ್ತು ನೋಡ್ಕೊಳ್ಳಿವರಂತೆ. ಆ ಶಕ್ತಿ ಇಲ್ಲ ಸದ್ಯಕ್ಕೆ, ಹೌದಲ್ಲಪ್ಪ? ಶಕ್ತಿ ಇಲ್ದಾಗ ನಾನು ಹೊಡಿತೀನಿ ಅಂತ ಹೋದ್ರೆ ಒದೆ ತಿಂದು ಬರಬೇಕಾಗುತ್ತೆ ಅಲ್ವಾ? ಆ ಶಕ್ತಿ ಬರೋ ಕಾಲ ಬರುತ್ತೆ, ಖಂಡಿತ ಬರುತ್ತೆ. ಒಬ್ಬ ಅಣ್ಣ ತಮ್ಮಂದಿರಾಗಿ ಇಬ್ರು ಅವ್ರೇನೋ ಊರ್ನವ್ರ ಮಾತು ಕೇಳಿ ಹೋಗ್ಬೋದು, ಬಟ್ ಇನ್ನು ಉಳಿದವರಲ್ಲಿ ಒಗ್ಗಟ್ಟಿರ್ಬೇಕು. ಯಾರೋ ಈಗ ಗಾಂಧೀಜಿಯವ್ರ ಜೊತೆ ಸಾವಿರಾರು ಜನ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ರು. ಗಾಂಧೀಜಿಯವರು ಸತ್ಯ, ಅಹಿಂಸೆ, ಧರ್ಮ, ಬ್ರಿಟಿಷರ್ಗೆ ಬಡಿಬಾರ್ದು, ಅಹಿಂಸೆ, ಸತ್ಯಾಗ್ರಹ, ಉಪವಾಸ, ಇದರಿಂದ ನಾವು ಸ್ವತಂತ್ರ ಪಡ್ಕೊಳ್ಳೋಣ ಅಂತ ಗಾಂಧೀಜಿಯವರು ಹೇಳಿದ್ರು. ಇನ್ನು ಕೆಲವರು ಇದೆಲ್ಲ ಸ್ವತಂತ್ರ ಪಡ್ಕೊಳ್ಳೋ ಸಾಧ್ಯನೇ ಇಲ್ಲ, ನಾವು ಬಡಿ ಅಂತ ಹೋಗಬೇಕು ಅಂತ ಹೋದ್ರು. ಅಂದ್ರೆ ಇಬ್ರು ಮೂವರು ಈಗ ಅಂದ್ಕೊಂಡು ಹೊರಗಡೆ ಹೋದ ತಕ್ಷಣ ಗಾಂಧೀಜಿಯವರು ಹೋರಾಟ ಏನು ನಿಲ್ಲಿಸ್ಲಿಲ್ಲ. ಅಣ್ಣ ತಮ್ಮದಿರು 5 ಜನ ಇದ್ದೀರಿ ಅಂದ್ಕೊಳ್ಳಿ, ಒಬ್ರು ಇಬ್ರು ಯಾರೋ ಊರಿನವ್ರ ಮಾತು ಕೇಳ್ಕೊಂಡು ಹಣದ ಆಸೆಗೆ ಹೋಗ್ಬಿಟ್ರು. ಆದ್ರೆ ಇನ್ನು ಮೂವರಲ್ಲಾದ್ರೂ ಆ ಒಗ್ಗಟ್ಟಿರ್ಬೇಕಲ್ಲಪ್ಪ. ಹಾಗಾಗಿ ಈ ವಿಚಾರದಲ್ಲಿ ನೀವೆಷ್ಟು, ನಿಮ್ ಪಕ್ಕದಲ್ಲಿ ಕೂತಿರೋದು ಯಾರು? ಅಂದ್ರೆ ನಿಮ್ ಸ್ವಂತ ಅಣ್ಣ? ಆಯ್ತು. ನಿಮ್ಮ ಇಬ್ರು ಮೂವರೇನಿದ್ದೀರಿ ಅವರಲ್ಲಿ ಒಗ್ಗಟ್ಟಿರ್ಲಿ. ಮದುವೆ ವಿಚಾರವಾಗಿ ಯಾಕಂದ್ರೆ ಬ್ಯಾಚುಲರ್ ಆಲೋಚನೆ ಬೇರೆ, ಮದುವೆ ಆಗಿರೋನ ಆಲೋಚನೆ ಬೇರೆ ಕಣಪ್ಪ. ಈಗ ಒಬ್ಬ ಬ್ಯಾಚುಲರ್ ಹೊರಗಡೆ ತಿಂಡಿ ತಿನ್ಕೊಂಬಂದು ಮಂದ್ಕೊಂಡು ಬಿಡೋ, ಏನೋ ಮೊಟ್ಟೆ ಪಪ್ಸ್ ತಿನ್ನೋಣ, ಏನೋ ಬಿರಿಯಾನಿ ತಿನ್ನೋಣ ಅಂತಾನೆ. ಅದೇ ಮದುವೆ ಆಗಿರೋನು ಹೆಂಡತಿ ಮಕ್ಳು ನೆನಪಾಗ್ತಾರೆ, ಅವನಿಗೆ ತಿನ್ಬೇಕು ಅನ್ಸಿದ್ರು ತಿನ್ನಕ್ಕಾಗಲ್ಲ.
ಹಾಗಾಗಿ ಮದುವೆ ಆಗಿರೋ ನಿನ್ನ ಅಣ್ಣಂದಿರೋ ಯೋಚನೆ ಯಾಕೆ ಹಂಗಿದೆ ಅಂದರೆ ನಿನಗೂ ಮದುವೆ ಆಗು ಗೊತ್ತಾಗುತ್ತೆ ಅಂತ. ಹೌದೌದೌದು. ಹಾಗಾಗಿ ಸರಿ, ಅವ್ರ ಪಾಡಿಗೆ ಅವ್ರನ್ನ ಬಿಡು. ನಿನ್ನ ಪಾಲಿಗೆ ಏನು ಬರಬೇಕು ಆಸ್ತಿ ಬಂದಿದೆ, ಬಟ್ ದೇವಸ್ಥಾನದ ಆಸ್ತಿ ವಿಚಾರದಲ್ಲಿ ನಿನ್ನ ಅಮ್ಮ ಬದುಕಿದ್ದಾಗ ಇದನ್ನು ಸರಿ ಮಾಡಬೇಕೆ ಹೊರತು ನೀವು ಅಣ್ಣನೊಂದಿಗೆ ಅವ್ರು ನಿಮ್ಮೊಂದಿಗೆ ಒಡೆದಾಡ್ಕೊಂಡು ಚಚ್ಚಾಡ್ಕೊಂಡು ಮಾಡ್ಕೊಳ್ಳೋದಲ್ಲ ಇದು. ಹೌದೌದ್ರಿ, ಅಮ್ಮ ಇದ್ದಾಗೆ ಮಾಡ್ಕೊಂಡ್ ದಯವಿಟ್ಟು ಮಾಡ್ಕೊಳ್ಳಿ, ಅದು ನಿಮ್ಮ ಅಮ್ಮನಿಂದ ಸಾಧ್ಯ ಇದೆ. ಈ ಕೋರ್ಟ್ ವಿಚಾರದಲ್ಲಿ ದಯವಿಟ್ಟು ಮುಂದುವರಿಸಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ್ಯಂಡ್ ಈ ಕಾರ್ಯಕ್ರಮದ ಮೂಲಕ ನಾನು ಹೇಳೋದು ಹೌದು, ಒಂದು ಸಮಾಜ ಅಥವಾ ಒಂದು ಮನೆ, ಆ ಒಂದು ಮನೆಯಿಂದ ಇಡೀ ಊರಿಗೆ ತುಂಬ ತೊಂದರೆ ಆಗ್ತಿದೆ ಅಂದಾಗ ಆ ಮನೆಯವರನ್ನು ದೂರ ಇಡಿ, ಸರಿ. ಆದರೆ ಏನೂ ತಪ್ಪು ಮಾಡಿಲ್ಲ, ನಿಮ್ಮ ದೌರ್ಜನ್ಯದ ಮೂಲಕ ನೀವು ಇವರ ತಂದೆಯನ್ನು ಕೊಲ್ತೀರಾ, ಇವರನ್ನು ಬಹಿಷ್ಕಾರ ಮಾಡ್ತೀರಾ. ಅರೆ ನಿಮ್ಮ ಸ್ವಾರ್ಥಗಳಿಗೆ ನೀವು ಹಿಂಗೆ ಮಾಡೋದಾದ್ರೆ ಕಾನೂನು ಯಾಕೆ, ಕೋರ್ಟ್ ಯಾಕೆ? ಅದೆಲ್ಲ ಕ್ಷಮ್ಯ, ಅದು ಕ್ಷಮಿಸೋಕಾಗದೇ ಇರುವಂಥದ್ದು. ನಿಮ್ಗೇನೇ ಅವ್ರನ್ನ ಮಣಿಸ್ಬೇಕು, ಅವ್ರನ್ನ ತುಳಿಬೇಕು ಅಂದ್ರೆ ಕಾನೂನು ಮೂಲಕ ಅವ್ರನ್ನ ಸೋಲಿಸಿ. ಅದನ್ನು ಬಿಟ್ಟು ನೀವು ಹಾಗೆ ಬಹಿಷ್ಕಾರ ಹಾಕ್ಬಿಡೋದು, ಈ ಹಂತಕ್ಕೆಲ್ಲ ಹೇಳಿದ್ರೆ ಅದು ಒಳ್ಳೇದಲ್ಲ. ಆ್ಯಂಡ್ ಅದಕ್ಕೆ ಅಂಥ ನಿರ್ಧಾರಗಳು, ಅವನು ಯಾರೇ, ಅವನು ಗೌಡ ಆಗಲಿ ಇನ್ಯಾವನೇ ಆಗಲಿ, ಇಂಥ ವಿಚಾರಗಳಿಗೆ ಊರಿನವರು ಎಜುಕೇಟೆಡ್ಗಳು ಬೆಂಬಲ ಕೊಡಬಾರ್ದು. ಆಯ್ತಪ್ಪ, ಒಳ್ಳೇದಾಗ್ಲಿ. ನಿನ್ನ ಮದುವೆ ಆಯ್ತಪ್ಪ. ಈಗ ಈ ವಿಚಾರ ಮಾತಾಡಿದೀಯ, ಇನ್ನೇನೇ ಮಾತಾಡ್ಬೇಕಂದ್ರು ಈ ಒಂದು ವಾರ ಅಥವಾ 2 ವಾರ ಬಿಟ್ಟು ಒಂದು ಕೌನ್ಸಿಲಿಂಗ್ ಮಾತಿದ್ದು ಸರ್ ಮುಗಿತು ಸರ್. ಹೇಳಪ್ಪ. ಏನಿಲ್ಲ ಸರ್, ಹಿಂಗಿತ್ಸಲಾಗ ನಾವು ಊರು ಬಿಟ್ಟು ಬೇರೆಲ್ಲಿದ್ದು ಏನೋ ಮಾಡ್ರೆ ಆತನಂತ ಕೇಸ್. ನಾನು ಅದನ್ನೇ ಎಷ್ಟೊತ್ತು ಹೇಳಿದೆ ಅಂದ್ರೆ, ನೀವು ಒಂದು ಕೆಲಸವನ್ನು ಹಿಡಿದು ಅದರಲ್ಲಿ ದುಡಿಮೆ ಮಾಡಿ. ಈಗ ದುಡಿಮೆ ಮಾಡ್ತಿದ್ವಿ ಸರ್, ನಾವು ಈ ಟೀಚರ್ ಜಾಬ್ ಮಾಡ್ತಾ ಇದ್ವಿ, ನಮ್ ಬ್ರದರ್ ದುಡ್ಕೋತ ತಿಂತಾ ಇದಾರೆ, ಊರಲ್ಲೇ ಇದೀವಿ. ಊರಿಗೆ ಬಂದು ಹೋಗುವುದು ಮಾಡಿ, ಬಟ್ ನನ್ನ ಪ್ರಕಾರ ನೀವು ಅಲ್ಲೇ ಇದ್ದು ಎದುರಿಸೋದು ಒಂದು ಕಡೆ, ಬಟ್ ನೀವು ಅಲ್ಲೇ ಇರೋದ್ರಿಂದ ನಿಮಗೆ ದುಡಿಮೆ ಆಗುತ್ತಾ? ನಡೆದ ಸರ್, ದುಡಿಮೆ ಇಲ್ಲೇ ಇದ್ದು ಮಾಡ್ತಾ ಇದೀವಿ. ದುಡಿಮೆ ಇಲ್ಲೇ ಇದ್ದು ನಾವು ಕೆಲಸ ಮಾಡ್ತೀವಿ, ನಡೆದ ಸರ್. ನಮ್ಗೆ ಊರಲ್ಲಿ ಇರೋದ್ರಿಂದ ಸಮಸ್ಯೆ ಏನು? ಈ ಸಮಸ್ಯೆ ಏನಿಲ್ಲ ಸರ್, ಯಾರ ಜೊತೆ ಮಾತಾಡಲ್ಲ ಅಷ್ಟೇ. ನಾವು ನಮ್ಮ ಮನೆ ಆಯ್ತು ನಾವಾಯ್ತು ಸುಮ್ಮಿದೀವಿ ಸರ್ ಅಷ್ಟೇ. ಅಲ್ಲಿ ದುಡಿಮೆ ಆಗ್ತಾ ಇದೆ ಅಂದ್ರೆ ಫೈನ್, ನೀವು ಅಲ್ಲೇ ಇರಿ. ಬಟ್ ನಾನು ಹೇಳೋದು, ಇವ್ರು ಯಾರು ಮಾತಾಡ್ಸೋದು ಬೇಕಿಲ್ಲಪ್ಪ ನಿನಗೆ. ಅಣ್ಣ ತಮ್ಮದಿರು ಎಷ್ಟು ಜನ ಇದ್ದೀರೋ ನೀವು ಒಗ್ಗಟ್ಟಲ್ಲಿರಬೇಕು. ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅಂಡ್ ಬೇಡ ದುಷ್ಟು ಸವಾಸ ಕಂಡ್ರೆ ದೂರ ಇರು ಅಂತ. ಇಲ್ಲ ಸರ್, ಇನ್ನಿಬ್ರು ಅವ್ರು ಬೇರೆ ನಮ್ಮೂರಲ್ಲೆಲ್ಲ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಿದಾರ ಅವರು, ಇನ್ನಿಬ್ರು ಬ್ರದರ್. ಅದಕ್ಕೆ ನಾವು ಒಬ್ಬರೇ ಇದೀವಿ ಇಲ್ಲಿ. ಒಬ್ಬ ನಮ್ಗೆ ಅಪೋಸಿಟ್ ಪಾರ್ಟಿ ಅಂದ್ರೆ ನಮ್ಮ ಅಣ್ಣ, ಒಬ್ಬ ಇದ್ದಾನೆ. ಅದಕ್ಕೆ ನಾವ್ ಇರಮೋ ಬೇಡ ಅಂತ ನಮ್ಗೆ ಗೊತ್ತಾಗಿರುತ್ತೆ ಅಲ್ಲ, ಅದಕ್ಕೆ ಏನ್ ತೊಂದರೆ ಇಲ್ಲ, ಇರೋದ್ರಿಂದ ಏನ್ ತೊಂದರೆ ಇಲ್ಲ. ಬಟ್ ನಿಮ್ಗೆ ಇನ್ನೂ ಹೆಚ್ಚು ದುಡಿಮೆ ಮಾಡಬೇಕು, ಇನ್ನೂ ಹೆಚ್ಚು ಹೊರಗಡೆ ಪ್ರಪಂಚದಲ್ಲಿ ಸೇರ್ಬೇಕು. ಬರೀ ಇವ್ರ ಜಗಳ, ಈ ಆಸ್ತಿ ಇಲ್ಲ, ಇದನ್ನು ಮೀರಿ ಬದುಕಬೇಕು. ಇನ್ನು ಮೀರಿ ಹೊರಗಡೆ ಹೋದ್ರೆ ಸಿಗಬಹುದನೆ ಅಡ್ಡ ಆಗ್ತಾನಂತ ನಾವು ಹೊರಗಡೆ ಹೋಗಿ ನೀನು ಪ್ರೀತಿ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಮತ್ತೆ ಹಾಳು ಮಾಡ್ಕೊಳ್ಬೇಡ. ಇಲ್ಲ ಸರ್, ನಾ ಮಾಡಲ್ಲ ಸರ್. ನಮ್ ಬ್ರದರ್ಗೆ ನಮ್ಗೇನಿಲ್ಲ ಸರ್, ನಮ್ ಬ್ರದರ್ಗೆ ಹೆಣ್ಣು ಹುಡ್ಕಿ ಮತ್ತೆ ನಮ್ಗೇನಿಲ್ಲ ಸರ್. ನಮ್ದೇನು ಓದ್ತಾ ಇದೀವಿ, ನಮ್ಗೇನು ಕೊಡ್ಬೇಕು. ಯಾರಾದ್ರೂ ಅಷ್ಟೇ ಅಲ್ವಾ? ಹೌದೌದು. ಕೆಲಸ ಮಾಡೋ ಜಾಗದಲ್ಲಿ ಸಿಗ್ಬೋದೇನೋ, ಅದು ಸಿಗ್ಬೋದೇನೋ. ಆಯ್ತು, ನಾನು ಹೇಳ್ತೀನಿ, ಹೊರಗಡೆನೆ ಹೋಗಿ ಆದಷ್ಟು ಬದುಕಿ ನಿಮ್ಮ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಹೊರಗಡೆ ಹೋಗೋದ್ರಿಂದ ನೀವು ಊರಲ್ಲಿ ನಡೆದಿರೋ ವಿಚಾರವನ್ನ ಮುಚ್ಚಿಟ್ಟು ಯಾರನ್ನ ಮದುವೆ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಅಲ್ಲಿ ನಿಮಗೆ ಸಿಗ್ತಾರೆ. ಯಾಕೆ? ನಿಮ್ಮ ಕತೆ ಅವ್ರಿಗೆ ಗೊತ್ತಿಲ್ಲ. ಓಹ್ ಬಿಡು ಆಯ್ತು, ಹೆಂಗೋ ಮದುವೆ ಆಗಲಿ ಅಂತ ನೀವು ಆಮೇಲೆ ಕಳ್ಕೊಂಡು ದುಃಖ ಅನುಭವಿಸೋದಕ್ಕಿಂತ ಎಲ್ಲವನ್ನ ಹೇಳಿ ಮುಂದುವರಿಯೋದು ಬಹಳ ಮುಖ್ಯ. ಹೌದೌದು ಸರ್, ಎಲ್ಲವನ್ನ ಹೇಳಿ ಮುಂದುವರೆದ್ರೆ ಮತ್ತ ಮುಂದೆ ಸಂಬಂಧಗಳು ಕಡ್ತಾ ಬೀಳಲ್ಲ ಸರ್. ಹೌದು ಹೌದು ಹೌದು, ಮುಚ್ಚಿಟ್ಟು ಕೆಲಸ ಸಾಧಿಸ್ಕೊಳ್ಬಹುದು, ಸಂಬಂಧಗಳು ಮುರಿದು ಬಿಡ್ತಾವ ಸರ್. ನಿಜ 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 ನಿಜ. ಇನ್ನೊಂದಿತ್ತು ಸರ್, ಲಾಸ್ಟ್ ಸರ್. ಇಲ್ಲಪ್ಪ, ಈಗ ಸಮಯ ಮುಗಿತು. ಇಲ್ಲ ಸರ್, ಸಾರಿ, ಇನ್ನೊಂದು ಅಡ್ಡ ಮಾತಿದೆ. ಹಲೋ ಹೇಳಪ್ಪ. ಅವರು ಗೌಡ್ರ ಅಂದ್ಮೇಲೆ ಸರ್ ನಮ್ ಸಮಸ್ಯೆ ಬಗೆಹರಿಸಿದ್ರಲ್ಲ, ಅವರು ಈಗ ಜೈಲಲ್ಲಿ ಹೋಗಿದ್ದಾರಲ್ಲ, ಅವ್ರನ್ನ ಬಿಡ್ಸ್ಕೊಂಬರಂತೆ ನಮ್ಗ ಫೋನ್ ಹಚ್ಚಿ ಕಿರಿಕಿರಿ ಹಚ್ಚಿದಾರೆ ಸರ್. ಅವ್ರನ್ನ ಬಿಡ್ಸ್ಕೊಂಬರ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ಜೀವ ಹೊಡೆದವ್ರನ್ನ ಬಿಡ್ಸ್ಕೊಂಬರ್ರಿ, ನಾನ್ ನಿಮ್ದೆಲ್ಲ ಸಮಸ್ಯೆ ಬಗೆಹರಿಸ್ತೀನಿ, ಊರಲ್ಲಿ ಇರೋದು ಬಹಿಷ್ಕಾರ ತಗಿಸ್ತೀನಿ, ಎಲ್ಲಾ ಮಾಡ್ತೀನಿ ಅಂತ ಹೇಳ್ತಾವೇನ್ ಸರ್. ಬೇಡಪ್ಪ, ಈಗ ಏನ್ ತಗ್ಸಿ ಏನೂ ಆಗ್ಬೇಕಾದಿಲ್ಲ.
ಅದಕ್ಕೆ ಅದು ಹೆಂಗ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳಿದೆ ಸರ್. ನನ್ನ ಮತ್ತಿಂದ ಪ್ರಕಾರ ಇದಕ್ಕೆ ಇಡೀ ಊರಿಗೆ ಅಥವಾ ಇಡೀ ಸಮಾಜಕ್ಕೆ ಇದೊಂದು ಪಾಠ ಆಗಬೇಕು. ಹೌದೌದು ಸರ್. ನೀನು ಬಿಡಿಸ್ಕೊಂಡು ಬಂದ್ರೆ ನೀನು ಅವ್ರ ಜೊತೆ ಕೈ ಜೋಡಿಸ್ದಂಗೆ ಆಯ್ತಲ್ಲಪ್ಪ. ಹೌದೌದು, ಕೈ ಜೋಡಿಸಿದಂಗೆ ಆಯ್ತು. ತಂದೆಯ ಆತ್ಮ ನರಳುತ್ತೆ. ಹೌದೌದು. ಪಾಪಿ ಆಗ್ಬಿಡ್ತೀಯ. ಹಾಗಾಗಿ ಆ ವಿಚಾರಕ್ಕೆ ನೀನು ಜೈಲಲ್ಲಿ ಇರು ಕೊಳಿ ಅಂತಲೂ ಶಾಪ ಹಾಕ್ಬೇಡ, ಅಥವಾ ಹೊರಗಡೆ ಬಾ ಅಂತಲೂ ಹಾರೈಸ್ಬೇಡ. ಅದು ಮುಗೀತು. ಅದಕ್ಕೆ ಏನ್ ಶಿಕ್ಷೆ ಆಗ್ಬೇಕು ಅದು ಆಗ್ತಾ ಇದೆ. ಅದು ಹೊರಗಡೆ ಬರಬೇಕು, ಅದು ದೈವ ಇಚ್ಛೆ. ಹೌದೌದು. ನಿನ್ನ ಕಾರಣದಿಂದ ಹೊರಗಡೆ ಬರೋದಿದೆಯಲ್ಲ, ಇದು ತಪ್ಪು. ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಂಗಾಗಲ್ಲ ಸರ್, ನಾವೇನ್ ಮಾಡ್ದಂಗೆ ಅದು ಮೀನ್. ಅದನ್ನ ಬಹಿಷ್ಕಾರ ತೆಗೆಸ್ಬಿಡ್ತೀನಿ, ಎಲ್ಲ ಸರಿ ಮಾಡ್ಲಿಕ್ಕೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ, ಏನೂ ಇಲ್ಲ, ಅದ್ ನಾವೇ ಮಾಡ್ಕೊಳ್ತೀವಿ, ತೊಂದರೆ ಇಲ್ಲ. ಕೊಂಡು ನೀವು ಈ ವಿಚಾರದಿಂದ ಆದಷ್ಟು ದೂರ ಇದ್ದು ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಓಕೆ ಸರ್, ಅರ್ಥ ಆಯ್ತು. ಒಳ್ಳೇದಾಗ್ಲಪ್ಪ. ಪಾಪ ನನಗೆ ಈ ಬಹಿಷ್ಕಾರ ಇವೆಲ್ಲ ಆಲ್ಮೋಸ್ಟ್ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಳವಾಗಿ ಬೇರು ಬಿಟ್ಬಿಟ್ಟಿದ್ದಾವೆ. ಇದನ್ನು ದಯವಿಟ್ಟು ಸರ್ಕಾರಗಳು ಕಾನೂನಾತ್ಮಕವಾಗಿ, ಈಗ ತಪ್ಪು ಮಾಡಿದವರನ್ನ ಶಿಕ್ಷಿಸಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಈ ಅಸ್ಪೃಶ್ಯತೆಯ ರೀತಿಯಲ್ಲಿ ಯಾರ್ರೀ ಬಡವರು ಯಾರು, ದಲಿತರು ಯಾರು, ಒಬ್ರನ್ನು ಹೊರಗಡೆ ಹಾಕ್ಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ಆಸ್ತಿ ವಿಚಾರವಾಗಿ ನಿಮ್ಗೇನೋ ಮೋಸ ಆಗಿದೆಯಾ, ಫೈನ್, ಕಾನೂನಾತ್ಮಕ ಹೋರಾಡಿ ಪಡ್ಕೊಳ್ಳಿ. ಆದ್ರೆ ನೀವು ಊಟ ಕೊಡಬೇಡಿ, ನೀರು ಕೊಡಬೇಡಿ. ಇದು ನೆಲ್ಲಿಗೆ ನೀವ್ಯಾರು? ಈ ಬಹಿಷ್ಕಾರ ಇವನ್ನೆಲ್ಲ ದಯವಿಟ್ಟು ಸಹಿಸ್ಕೊಳ್ಬೇಡಿ. ಇಂಥದ್ದು ಕಂಡ ತಕ್ಷಣ ನೀವು ಪೊಲೀಸ್ ಸ್ಟೇಷನ್ಗಳಿಗೆ, ಯಾಕಂದ್ರೆ ಬಹಿಷ್ಕಾರ ಹಾಕಿರೋದನ್ನ ಕಂಡು ಒಬ್ಬ ಪೊಲೀಸ್ ಸುಮ್ಮನೆ ಇದ್ದಾನೆ ಅಂದ್ರೆ ಮೊದಲು ಆ ಪೊಲೀಸ್ ಮೇಲೆ ನೀವು ಕೇಸ್ ಹಾಕಬೇಕು. ಪಾಪ ಅದೇ ಬಹಿಷ್ಕಾರ ಹಾಕೋದು ಅಂದ್ರೆ ಅದೇನೋ ಒಂದು ಬೂಸಿರ್ತಾರಲ್ವ ಅವರು, ಅದು ಒಳ್ಳೇದಲ್ಲ. ಗೌಡ್ರು ಅನ್ನೋ ಪದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಇಂಥ ನೀಚತನಗಳನ್ನು ಮಾಡಬೇಡಿ. ಗೌಡ 4 ಜನರಿಗೆ ಅದು ಭರವಸೆ. ಗೌಡ ಅಂತಕ್ಕಂಥದ್ದು 4 ಜನರಿಗೆ ಅನ್ನ ಹಾಕುವಂತಹ ಒಂದು ಆಶ್ರಯ ಕೇಂದ್ರ. ನಗರಗಳನ್ನೇ ಕಟ್ಟಿ ಬೆಳೆಸಿ ಎತ್ತರಕ್ಕೆ ಏರಿಸಿ ಪ್ರಜೆಗಳ ಬದುಕನ್ನು ಉಜ್ವಲ ಮಾಡುವಷ್ಟು ರಾಜಗಾಂಭೀರ್ಯ, ರಾಜನ ತೇಜಸ್ಸು ಇರ್ತಕ್ಕಂತಹ ಒಂದು ವಂಶ ಅದು. ಅಥವಾ ಅದರ ವಂಶ ಅನ್ನೋದಕ್ಕಿಂತ ಅದೊಂದು ಹೆಸರೇ ಹಾಗೆ. ಅದಕ್ಕೆ ಕಳಂಕಗಳು ನೀವೆಲ್ಲ. ಹಂಗಾಗಬಾರ್ದು. ನೋಡಿ, ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ? ಅಲ್ಲಿ ಶಿಕ್ಷಣಕ್ಕೆ ಕೊರತೆ ಇದೆಯಾ? ಇಲ್ಲ, ಶಿಕ್ಷಣವಂತರಿದ್ದಾರೆ. ಪ್ರಶ್ನೆ ಮಾಡೋರು ಕೊರತೆ ಇದೆಯಾ? ನನಗಂಗ ಅನ್ಸುತ್ತೆ. ಪ್ರಶ್ನೆ ಮಾಡಲ್ವಾ ಅಂತ ಇಲ್ಲಿ ಕರೆ ಮಾಡಿ ಮಾತಾಡ್ದು ಇವ್ರದ್ದೇನೋ ತಪ್ಪಿದ್ರೆ ಹಾಕಿ ಜೈಲಿಗೆ. ಬಟ್ ಬಹಿಷ್ಕಾರ, ಬಾಲ್ಯ ವಿವಾಹ, ಅಥವಾ ಅನ್ನ ನೀರು ಕೊಡದೆ ತೊಂದರೆ ಕೊಡೋದು, ಈ ಮಟ್ಟಿಗೆ ತೊಂದರೆಗೊಳಗಾಗಬಾರ್ದು ಅಥವಾ ತೊಂದರೆ ಕೊಡಬಾರ್ದು. ಅರ್ಥ ಆಯ್ತಲ್ಲ? ಇದು ಒಳ್ಳೇದಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. 21ನೇ ಶತಮಾನಕ್ಕೆ ಬಂದಿದ್ದೀರಿ. ತಪ್ಪಿಗೆ ಮಾತ್ರ ಶಿಕ್ಷೆ ಆಗಬೇಕೇ ಹೊರತು ಅದು ಜಾತಿಯ ಕಾರಣಕ್ಕೋ ಅಥವಾ ಬಡವ ಅನ್ನೋ ಕಾರಣಕ್ಕೋ ಶಿಕ್ಷೆ ಆಗಬಾರ್ದು, ಅಥವಾ ಅವ್ರ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು. ಹಾಗೆ ಬಡವರ ಮೇಲೆ ದೌರ್ಜನ್ಯ, ಕೈಲಾಗದವರ ಮೇಲೆ ದೌರ್ಜನ್ಯ ಆಗದ ಹಾಗೆ ರಕ್ಷಣೆ ಮಾಡುವುದು ಉಳ್ಳವರ ಕರ್ತವ್ಯ. ಅದೇ ಧರ್ಮ ರಕ್ಷಣೆ. ಇದ್ರ ವಿಚಾರವಾಗಿ ಸರ್ಕಾರಗಳು, ಪ್ರಜಾಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು. ಇಲ್ಲಾಂದ್ರೆ ಜನರೇ ಓಡಿಸಾಡ್ಕೊಂಡು ಹೊಡಿತಾರಷ್ಟೇ. ಒಳ್ಳೇದಲ್ಲ. ಅಂಥದ್ದೇನಾದರೂ
ಬಹಿಷ್ಕಾರ ಅದು ಇದು ಅಂತಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಅಥವಾ ಸರ್ಕಾರದ ಗಮನಕ್ಕೆ ತನ್ನಿ, ಯಾರೋ ಧ್ವನಿ ಎತ್ತಲಿ. ಇದೆಲ್ಲ ಒಳ್ಳೇದಲ್ವಲ್ಲ. ಶುಭವಾಗಲಪ್ಪ.